Hello Yodas, welcome back to NEET Yoda. ಲಾಸ್ಟ್ ಕ್ಲಾಸಲ್ಲಿ ನಾವು ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಅಥವಾ ಮೋಲ್ ಕಾನ್ಸೆಪ್ಟ್ನ ಪಾರ್ಟ್ 1 ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ನಾವು ಇಂಟ್ರೊಡಕ್ಷನ್ಸ್ ಕೆಮಿಸ್ಟ್ರಿ ಅಂದ್ರೆ ಏನು ಅಂತ ಫಸ್ಟ್ ಆಫ್ ಆಲ್ ಡಿಸ್ಕಸ್ ಮಾಡಿದ್ವಿ. ದೆನ್ ಆಟಮ್ಸ್ ಅಂದ್ರೆ ಏನು, ಮಾಲಿಕ್ಯೂಲ್ಸ್ ಅಂದ್ರೆ ಏನು, ಮಾಲಿಕ್ಯೂಲ್ಸ್ ಅಲ್ಲಿ ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂಡ್ ಹೆಟ್ರೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದೆನ್ ಅಟಾಮಿಸಿಟಿಗೆ ಮೂವ್ ಆಗಿದ್ವಿ. ಅಟಾಮಿಸಿಟಿ ಅಂದ್ರೆ ಏನು, ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್ಸ್ ಅಂತ ಕಾಲ್ ಮಾಡ್ತೀವಿ ಅಟಾಮಿಸಿಟಿ. ಒಂದು ಆಟಮ್ ಒಂದು ಮಾಲಿಕ್ಯೂಲ್ಸ್ ನಲ್ಲಿ ಎಷ್ಟು ಆಟಮ್ಸ್ ಇದೆ ಅಂತ ಹೇಳುವಂತ ಕಾನ್ಸೆಪ್ಟ್ ಅಟಾಮಿಸಿಟಿ. ಅದಾದ್ಮೇಲೆ ಅದ್ರ ಮೇಲೆ ಒಂದು 4-5 ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡಿದ್ವಿ. ದೆನ್ ಇಂಪಾರ್ಟೆಂಟ್ ಬುಲೆಟ್ ಶಾರ್ಟ್ ನ ನಾವು ಡಿಸ್ಕಸ್ ಮಾಡಿದ್ವಿ. ಬುಲೆಟ್ ಶಾರ್ಟ್ ಏನು ಅಂತ ಇವತ್ತು ಕೂಡ ಡಿಸ್ಕಸ್ ಮಾಡೋಣ. ಏನು, ಮಾಲಿಕ್ಯೂಲ್ಸ್ ನ ಮತ್ತೆ ಆಟಮ್ಸ್ ಮಧ್ಯೆ ಇಫ್ ಮಾಲಿಕ್ಯೂಲ್ಸ್ ನ ಕೊಟ್ಟು ಆಟಮ್ಸ್ ನ ನಿಮಗೆ ಫೈಂಡ್ ಔಟ್ ಮಾಡಕ್ ಹೇಳ್ತಿದ್ದಾರೆ ಅಂದ್ರೆ ದಟ್ ಇಸ್ ಮಲ್ಟಿಪ್ಲೈ ಬೈ ಅಟಾಮಿಸಿಟಿ. ಅದೇ ಆಟಮ್ಸ್ ಕೊಟ್ಟು ಮಾಲಿಕ್ಯೂಲ್ಸ್ ನ ನಿಮಗೆ ಫೈಂಡ್ ಔಟ್ ಮಾಡಕ್ ಹೇಳ್ತಿದ್ದಾರೆ ಅಂದ್ರೆ ದಟ್ ಇಸ್ ಡಿವಿಸಬಲ್ ಬೈ ಅಟಾಮಿಸಿಟಿನ ಮಾಡಬೇಕು. ಇದ್ರ ಮೇಲೆ ಲಾಟ್ ಆಫ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ವಿ. ಈಗ ಉದಾಹರಣೆಗೆ ಯಾವ ತರ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ವಿ ಅಂದ್ರೆ ಮಾಲಿಕ್ಯೂಲ್ಸ್ ನ ಕೊಟ್ಟು ಆಟಮ್ಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ, ಅದರಲ್ಲೂ ಪರ್ಟಿಕ್ಯುಲರ್ ಆಟಮ್ಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ ಅಂತಾನು ಕೂಡ ಡಿಸ್ಕಸ್ ಮಾಡಿದ್ವಿ. ದೆನ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂದ್ರೆ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಪ್ರೋಟಾನ್ಸ್ ಆಗಿರ್ಬೋದು, ನ್ಯೂಟ್ರಾನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಅದ್ರ ಚಾರ್ಜ್ ಏನಾಗಿರುತ್ತೆ, ಮಾಸಸ್ ಏನಾಗಿರುತ್ತೆ, ರಿಲೇಟಿವ್ ಚಾರ್ಜಸ್ ಏನಾಗಿರುತ್ತೆ, ರಿಲೇಟಿವ್ ಮಾಸಸ್ ಏನಾಗಿರುತ್ತೆ, ಇವೆಲ್ಲರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದೆನ್ ರೆಪ್ರೆಸೆಂಟೇಷನ್ ಆಫ್ ಆಟಮ್. ರೆಪ್ರೆಸೆಂಟೇಷನ್ ಆಫ್ ಆಟಮ್ಸ್ ಅಲ್ಲಿ ನಾವು ಆಟಮ್ಸ್ ಮಾಸ್ ನಂಬರ್ ಏನು, ಅಟಾಮಿಕ್ ನಂಬರ್ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಅಟಾಮಿಕ್ ನಂಬರ್ ಇಸ್ ಆಲ್ವೇಸ್ ಡಿನೋಟೆಡ್ ಬೈ ಝೆಡ್, ಮಾಸ್ ನಂಬರ್ ಇಸ್ ಆಲ್ವೇಸ್ ಡಿನೋಟೆಡ್ ಬೈ ಎ. ಅಟಾಮಿಕ್ ಮಾಸ್ ನ ಎಲ್ಲಿ ಬರೀಬೇಕು, ದಟ್ ಇಸ್ ಸೂಪರ್ ಸ್ಕ್ರಿಪ್ಟ್ ಅಲ್ಲಿ ಬರೀಬೇಕು, ಅಂದ್ರೆ ಮೇಲ್ಗಡೆ ಬರೀಬೇಕು, ಎಲ್ಲಿ ಸಿಂಬಲ್ ನ ಮೇಲ್ಗಡೆ ಬರೀಬೇಕು. ದೆನ್ ಅಟಾಮಿಕ್ ನಂಬರ್ ನ ಕೆಳಗಡೆ ಬರೀಬೇಕು, ಅಂದ್ರೆ ಸಬ್ಸ್ಕ್ರಿಪ್ಟ್ ಅಲ್ಲಿ ಬರೀಬೇಕು. ಓಕೆನಾ. ಅದಾದ್ಮೇಲೆ ಈ ತರನು ರೆಪ್ರೆಸೆಂಟ್ ಮಾಡಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ದೆನ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ. ದೆನ್ ವೆರಿ ಇಂಪಾರ್ಟೆಂಟ್ ಪಾರ್ಟಿಕಲ್ಸ್ ನಾವು ಡಿಸ್ಕಸ್ ಮಾಡಿದ್ದು ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಇಸ್ ರೆಪ್ರೆಸೆಂಟೆಡ್ ಬೈ ನಂಬರ್ ಆಫ್ ಪ್ರೋಟಾನ್ಸ್. ಅಟಾಮಿಕ್ ನಂಬರ್ ಏನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಇವೆಲ್ಲವೂ ಕೂಡ ಪಾಸಿಟಿವ್ ಎಂಟಿಟೀಸ್ ಅಲ್ಲೇ ಇರುತ್ತೆ, ಅಂದ್ರೆ ಪಾಸಿಟಿವ್ ನಂಬರ್ಸ್ ಅಲ್ಲೇ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ದೆನ್ ಅಟಾಮಿಕ್ ಮಾಸ್ ನಂಬರ್ ಅಲ್ಲಿ ಏನು ಅಂತ ಅಂದ್ರೆ ಮಾಸ್ ನಂಬರ್ ಏನ ರೆಪ್ರೆಸೆಂಟ್ ಮಾಡುತ್ತೆ, ದಟ್ ಇಸ್ ರೆಪ್ರೆಸೆಂಟ್ ದ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. ನಾನು ನ್ಯೂಟ್ರಾನ್ಸ್ ಅಂತ ಹೇಳಿಲ್ಲ, ನ್ಯೂಕ್ಲಿಯಾನ್ಸ್ ಅಂದ್ರೆ ಏನು, ದಟ್ ಇಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಕಾಲ್ ಮಾಡ್ತೀವಿ, ನ್ಯೂಕ್ಲಿಯಾನ್ಸ್ ಅಂತ ಕಾಲ್ ಮಾಡ್ತೀವಿ. ಓಕೆನಾ. ಅಟಾಮಿಕ್ ಇಲ್ಲಿ ನೋಡಿ ಇನ್ನೊಂದ್ಸಲ ಬರೀತೀನಿ. ಅಟಾಮಿಕ್ ಮಾಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಇವೆರಡನ್ನು ಸೇರಿ ನ್ಯೂಕ್ಲಿಯಾನ್ಸ್ ಅಂತ ಕಾಲ್ ಮಾಡ್ತೀವಿ. ಹಾಗಾದ್ರೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ, ದಟ್ ಇಸ್ ಈಕ್ವಲ್ಸ್ ಟು ದಟ್ ಇಸ್ ಎ ಮೈನಸ್ ಪಿ ಅಂತ ಬರೀಬೋದಾ, ದಟ್ ಇಸ್ ಮಾಸ್ ನಂಬರ್ ಮೈನಸ್ ಪ್ರೋಟಾನ್ಸ್ ಅಂತ ಬರೀಬೋದಾ. ಮೇಲ್ಗಡೆ ಇರೋ ಫಾರ್ಮುಲಾದ ರೀಅರೇಂಜ್ಮೆಂಟ್ ಮಾಡಿದೀವಿ ಅಲ್ವಾ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ಇದನ್ನ ಡಿಸ್ಕಸ್ ಮಾಡಿದ್ವಿ. ನಂಬರ್ ಆಫ್ ಪ್ರೋಟಾನ್ಸ್ ನ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಈಕ್ವಲ್ಸ್ ಟು ಮಾಸ್ ನಂಬರ್ ಅಂತ. ಹಾಗಾದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅಂದ್ರೆ ಅಟಾಮಿಕ್ ಮಾಸ್ ಮೈನಸ್ ನಂಬರ್ ಆಫ್ ಪ್ರೋಟಾನ್ಸ್ ನ ಮಾಡಿದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಸಿಗುತ್ತಾ. ಓಕೆ, ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಮಾಸ್ ನಂಬರ್, ಅಟಾಮಿಕ್ ನಂಬರ್ ಇವೆಲ್ಲವೂ ಕೂಡ ಫ್ರಾಕ್ಷನ್ ಇರೋದಿಲ್ಲ, ಓನ್ಲಿ ಪಾಸಿಟಿವ್ ಇಂಟಿಜರ್ಸ್ ಅಲ್ಲಿ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಲಾಸ್ಟ್ ಕ್ಲಾಸ್ ಅಲ್ಲಿ ಪ್ರೋಟಾನ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ, ನ್ಯೂಟ್ರಾನ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ, ನೆಕ್ಸ್ಟ್ ನ್ಯೂಕ್ಲಿಯಾನ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಕಹಾನಿ ಟ್ವಿಸ್ಟೆ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಡಿಸ್ಕಸ್ ಮಾಡೋದು ಯಾವ ರೀತಿ ಅಂತ ಡಿಸ್ಕಸ್ ಮಾಡೋಣ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಡಿಸ್ಕಸ್ ಮಾಡಕ್ಕೆ ನಮಗೆ 2 ಟೈಪ್ಸ್ ಇದೆ. ಒಂದು ಆಟಮ್. ಈಗ ಒಂದು ಆಟಮ್ ನೀವು ಅಸ್ಯೂಮ್ ಮಾಡ್ಕೋತೀರಾ ಅಂದ್ರೆ ಆ ಆಟಮ್ ಯಾವ ರೀತಿ ಇದೆ ಅಂತ ಫಸ್ಟ್ ನೀವು ತಿಳ್ಕೋಬೇಕು. ದಟ್ ಇಸ್ ನ್ಯೂಟ್ರಲ್ ಆಟಮ್ ಅಥವಾ ಚಾರ್ಜ್ಡ್ ಆಟಮ್ ಅಂತ. ಇಫ್ ಇನ್ ಕೇಸ್ ಅದು ನ್ಯೂಟ್ರಲ್ ಆಟಮ್ ಅಥವಾ ಅನ್ಚಾರ್ಜ್ಡ್ ಆಟಮ್ ಅಥವಾ ಐಸೋಲೇಟೆಡ್ ಆಟಮ್ ಆಗಿದ್ರೆ ದಟ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಆಗಿರುತ್ತೆ. ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಗಳು ಇರುತ್ತೋ ಅಷ್ಟೇ ಪ್ರೋಟಾನ್ಸ್ ಗಳು ಇರ್ತವೆ. ಎಲ್ಲಿ, ನ್ಯೂಟ್ರಲ್ ಆಟಮ್ಸ್ ಅಲ್ಲಿ ಅಥವಾ ಐಸೋಲೇಟೆಡ್ ಅಥವಾ ಅನ್ಚಾರ್ಜ್ಡ್ ಆಟಮ್ಸ್ ಅಲ್ಲಿ. ಎಕ್ಸಾಂಪಲ್ ಏನು ಅಂದ್ರೆ ಸೋಡಿಯಂ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, SO2 ಆಗಿರ್ಬೋದು, NO2 ಆಗಿರ್ಬೋದು, H2O ಆಗಿರ್ಬೋದು. ಇವೆಲ್ಲವೂ ಕೂಡ ಏನು, ನ್ಯೂಟ್ರಲ್ ಆಟಮ್ಸ್. ಇವ್ರ ಮೇಲೆ ಯಾವುದೇ ತರ ಅಂತ ಚಾರ್ಜಸ್ ನಾವು ಇಟ್ಟಿಲ್ಲ. ಬಟ್ ಅದೇ ಚಾರ್ಜ್ಡ್ ಆಟಮ್ಸ್ ಗಳಿಗೆ ಎಕ್ಸಾಂಪಲ್ಸ್ ನ ಕೊಡಿ ಅಂದ್ರೆ ದಟ್ ಇಸ್ ಕ್ಲೋರಿನ್ ಆಗಿರ್ಬೋದು, O2 ಮೈನಸ್ ಆಗಿರ್ಬೋದು, ದೆನ್ SO4-2 ಆಗಿರ್ಬೋದು, ದೆನ್ PO3-2 ಆಗಿರ್ಬೋದು. ಇವೆಲ್ಲವೂ ಕೂಡ ಏನು, ಚಾರ್ಜ್ಡ್ ಆಟಮ್ಸ್.
ಇವ್ರ ಮೇಲೆ ಚಾರ್ಜಸ್ ಇದೆ. ಪಾಸಿಟಿವ್ ಚಾರ್ಜಸ್ ಆಗಿರ್ಬೋದು, ನೆಗೆಟಿವ್ ಚಾರ್ಜಸ್ ಆಗಿರ್ಬೋದು. ಪಾಸಿಟಿವ್ ಚಾರ್ಜಸ್ ಎಕ್ಸಾಂಪಲ್ ಬಂದು Na+H+ ಆಗಿರ್ಬೋದು, Na+ ಆಗಿರ್ಬೋದು, ದೆನ್ K+ ಆಗಿರ್ಬೋದು, Mg+2 ಆಗಿರ್ಬೋದು. ಇವೆಲ್ಲವೂ ಕೂಡ ಏನು ಚಾರ್ಜ್ಡ್ ಆಟಮ್ಸ್. ಚಾರ್ಜ್ಡ್ ಆಟಮ್ಸ್ಗೂ ಮತ್ತೆ ನ್ಯೂಟ್ರಲ್ ಆಟಮ್ಸ್ಗೂ ವ್ಯತ್ಯಾಸ ಗೊತ್ತಾಯ್ತಾ? ಚಾರ್ಜ್ಡ್ ಆಟಮ್ಸ್ ಅಲ್ಲಿ ಏನು, ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ನಾಟ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಒಟ್ಟು ಎರಡು ತರ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಆದ್ರೆ ದಟ್ ಇಸ್ ನ್ಯೂಟ್ರಲ್, ಅದೊಂದು ಕ್ಯಾಟಗರಿಗೆ ಹೋಗುತ್ತೆ. ಅದೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ನಾಟ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಅಂದ್ರೆ ಅದೊಂದು ಕ್ಯಾಟಗರಿಗೆ ಬರುತ್ತೆ. ಅದು ಯಾವ ಕ್ಯಾಟಗರಿ? ಅಯನಿಕ್ ಕ್ಯಾಟಗರಿಗೆ ಬರುತ್ತೆ. ಇದು ನ್ಯೂಟ್ರಲ್ ಕ್ಯಾಟಗರಿಗೆ ಹೋಗುತ್ತೆ. ಗೊತ್ತಾಯ್ತಾ? ದಿಸ್ ಇಸ್ ಸೇಮ್, ದಿಸ್ ಇಸ್ ಡಿಫ್ರೆಂಟ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಆದ್ರೆ ದಟ್ ಇಸ್ ನ್ಯೂಟ್ರಲ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ನಾಟ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಆದ್ರೆ ದಟ್ ಇಸ್ ಅಯಾನಿಕ್ ಆರ್ ಚಾರ್ಜ್ಡ್. ಈಗ ಅಯಾನ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ. ಒನ್ ಇಸ್ ಕ್ಯಾಟಯಾನಿಕ್, ಅನದರ್ ಒನ್ ಇಸ್ ಆನಯಾನಿಕ್. ಕ್ಯಾಟಯನ್ಸ್ ಅಂದ್ರೆ ಏನು, ಆನಯನ್ಸ್ ಅಂದ್ರೆ ಏನು ಅಂತ ಕ್ಲೀನ್ ಆಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಕ್ಯಾಟಯನ್ಸ್ ಅಂದ್ರೆ ಏನು? ಕ್ಯಾಟಯನ್ಸ್ ಮೀನ್ಸ್ ಪಾಸಿಟಿವ್ಲಿ ಚಾರ್ಜ್, ಪಾಸಿಟಿವ್ ಚಾರ್ಜಸ್ ಇರುತ್ತಂತೆ. ದಟ್ ಇಸ್ ಫಾರ್ಮ್ಡ್ ಬೈ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇಫ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆದ್ರೆ ಏನಾಗುತ್ತೆ? ದಟ್ ಇಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಿಂತ ನಂಬರ್ ಆಫ್ ಪ್ರೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಓಕೆ, ಇಲ್ಲಿ ನೋಡಿ ನ್ಯೂಟ್ರಲ್ ಏನಿತ್ತು, ಎರಡು ಕೂಡ ಸೇಮ್ ಇತ್ತು. ಸೇಮ್ ಇರೋದಕ್ಕೆ ಅದನ್ನ ಏನಂತ ಹೇಳಿದ್ವಿ? ನ್ಯೂಟ್ರಲ್ ಅಂತ ಹೇಳಿದ್ವಿ. ಇಲ್ಲಿ ಕ್ಯಾಟಯನ್ಸ್ ಅಂದ್ರೆ ಏನು ಅಂದ್ರೆ ದ ಕ್ಯಾಟಯನ್ಸ್ ಮೀನ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಕ್ಯಾಟಯನ್ಸ್ ಮೀನ್ಸ್ ವಾಟ್? ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಈಗ ನೋಡಿ ಸೋಡಿಯಂ ಪ್ಲಸ್ ಸೋಡಿಯಂದ ಅಟಾಮಿಕ್ ನಂಬರ್ ಎಷ್ಟು? ಇಲ್ಲಿ ನೋಡಿ, ಇದ್ರ ಅಟಾಮಿಕ್ ನಂಬರ್ 11. ಆದ್ರೆ ಇದ್ರ ಅಟಾಮಿಕ್ ನಂಬರ್ ಏನು? ದಿಸ್ ಇಸ್ 11. ದಟ್ ಇಸ್ ಲಾಸ್ ಆಫ್ ಒನ್ ಎಲೆಕ್ಟ್ರಾನ್. ಲಾಸ್ ಆಫ್ ಒನ್ ಎಲೆಕ್ಟ್ರಾನ್ ಆಗಿದೆ ಅಂದ್ರೆ ದಟ್ ಇಸ್ -1. ದಟ್ ಇಸ್ ಗಿವ್ಸ್ 10. ಯಾವ್ದು? ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ನ ಅಟೆಂಡ್ ಮಾಡ್ತು. ಇದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ಫಸ್ಟ್ ಕ್ಯಾಟಯನ್ಸ್ ಅಂದ್ರೇನು, ಆನಯನ್ಸ್ ಅಂದ್ರೇನು ಅಂತ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಓಕೆನಾ? ಈಗ ನೋಡಿ, ಆನಯನ್ಸ್ ಅಂದ್ರೆ ಏನು? ಆನಯನ್ಸ್ ಮೀನ್ಸ್ ದಟ್ ಇಸ್ ನೆಗೆಟಿವ್ಲಿ ಚಾರ್ಜ್. ನೆಗೆಟಿವ್ಲಿ ಚಾರ್ಜ್ ಆಟಮ್ಸ್ ಅಂತ ಕಾಲ್ ಮಾಡ್ತೀವಿ ಆನಯನ್ಸ್. ದಟ್ ಇಸ್ ಫಾರ್ಮ್ಡ್ ಬೈ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಯ್ತು ಅಂದ್ರೆ ದಟ್ ಇಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಮೋರ್ ದೆನ್ ನಂಬರ್ ಆಫ್ ಪ್ರೋಟಾನ್ಸ್. ಪ್ರೋಟಾನ್ಸ್ ಗಿಂತ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಇಲ್ಲೊಂದು ಕ್ವಶನ್ಸ್ ಬರುತ್ತೆ. ಇಫ್ ಈಗ ಇಲ್ಲೊಂದು ಏನಿದೆ, ನಂಬರ್ ಆಫ್ ಪ್ರೋಟಾನ್ಸ್ ಗಳು ಜಾಸ್ತಿ ಇದೆ, ಇಲ್ಲೇನಿದೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಜಾಸ್ತಿ ಇದೆ ಅಲ್ವಾ? ಈಗ ನಿಮ್ಗೊಂದು ಮೈಂಡ್ ಅಲ್ಲಿ ಕ್ವಶನ್ ಬರುತ್ತೆ, ಹಾಗಾದ್ರೆ ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಗಳು ಜಾಸ್ತಿ ಇದೆ ಅಂದ್ರೆ ಪ್ರೋಟಾನ್ಸ್ ಗಳೇ ಇನ್ಕ್ರೀಸ್ ಆಗೋದ್ವೇನೋ? ಪ್ರೋಟಾನ್ಸ್ ಗಳ ಸಂಖ್ಯೆ ಇನ್ಕ್ರೀಸ್ ಆಯ್ತೇನೋ? ಪ್ರೋಟಾನ್ಸ್ ಗಳು ಆಡ್ ಆಯ್ತೇನೋ? ಹಾಗಾದ್ರೆ ಇಲ್ಲಿ ನಿಮ್ಗೆ ಯೋಚನೆ ಬರುತ್ತೆ, ಇಲ್ಲಿ ಪ್ರೋಟಾನ್ಸ್ ಗಳೇ ಕಡಿಮೆ ಆದ್ವೇನೋ ಅಥವಾ ಎಲೆಕ್ಟ್ರಾನ್ಸ್ ಗಳು ಜಾಸ್ತಿ ಆದ್ವೇನೋ? ನೋ. ಕ್ಲೀನ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರೋಟಾನ್ಸ್ ಅಂಡ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಏನಾಗಿರುತ್ತೆ ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಅದನ್ನ ಏನು ನಾವು ಮಾಡಕ್ ಆಗಲ್ಲ. ನಾವು ಆಟ ಆಡ್ಬೇಕಾಗಿರೋದೇ ಬರೀ ಎಲೆಕ್ಟ್ರಾನ್ಸ್ ಜೊತೆ. ಎಲೆಕ್ಟ್ರಾನ್ಸ್ ಗಳನ್ನ ತೆಗಿಬಹುದು, ಜಾಯಿನ್ ಮಾಡ್ಬೋದು, ಕಳಿಬಹುದು, ಸೇರಿಸಬಹುದು. ಓಕೆನಾ? ಈಗ ನೋಡಿ, ಎಲೆಕ್ಟ್ರಾನ್ ಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಅಂದ್ರೆ ಎಲೆಕ್ಟ್ರಾನ್ ಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂದ್ರೆ ಇಲ್ಲಿ ನೋಡಿ, ಎಲೆಕ್ಟ್ರಾನ್ ಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂದ್ರೆ ಅಬ್ಸಲ್ಯೂಟ್ಲಿ ಪ್ರೋಟಾನ್ ಗಳ ಸಂಖ್ಯೆ ಕಡಿಮೆ ಇನ್ಕ್ರೀಸ್ ಆಗ್ಬೇಕಲ್ವಾ? ಹೆಂಗೆ ಅಂತ ಕೇಳಿದ್ರೆ ಪ್ರೋಟಾನ್ಸ್ ಗಳ ಸಂಖ್ಯೆ ಇನ್ಕ್ರೀಸ್ ಆಗಲ್ಲ. ಈಗ ಉದಾಹರಣೆಗೆ ಒಂದು ಆಟಮ್ ಇದೆ. ಈ ಒಂದು ಆಟಮ್ ಅಲ್ಲಿ ಒಂದು 10 ಪ್ರೋಟಾನ್ಸ್ ಇದೆ. 10 ಪ್ರೋಟಾನ್ಸ್ ಇದೆ. ಈಗ 10 ಎಲೆಕ್ಟ್ರಾನ್ಸ್ ಇದೆ. ಎಲೆಕ್ಟ್ರಾನ್ಸ್ ಎಷ್ಟಿದೆ? 10 ಇದೆ. ಇದು ಹೋಯ್ತಾ ಹೋಯ್ತಾ ಕಡಿಮೆ ಆಯ್ತು. ಈಗ 8 ಆಯ್ತು, 6 ಆಯ್ತು, 4 ಆಯ್ತು, ಹಿಂಗಾಯ್ತು. ಈಗ ಏನ್ ಮಾಡ್ತಾರೆ? ಈಗ 4 ಎಲೆಕ್ಟ್ರಾನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. 4 ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ 4ಗೆ ಕಂಪೇರ್ ಮಾಡಿದ್ರೆ ಪ್ರೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಇದೆ. ಅದರಿಂದ ಅವ್ರು ಹೇಳ್ತಾರೆ ಪ್ರೋಟಾನ್ಸ್ ಗಳು ಇನ್ಕ್ರೀಸ್ ಆಗಿದೆ. ಬಟ್ ಕರೆಕ್ಟ್ ಆಗಿ ಪ್ರೋಟಾನ್ ಗಳು ಇನ್ಕ್ರೀಸ್ ಆಗಿರಲ್ಲ, ಎಲೆಕ್ಟ್ರಾನ್ಸ್ ಗಳು ಕಡಿಮೆ ಆಗಿರುತ್ತೆ. ಬಟ್ ಎಲೆಕ್ಟ್ರಾನ್ಸ್ ಗಳು ಕಡಿಮೆ ಆಗಿದೆ ಅಂತ ಹೇಳ್ಬೋದು, ಅಥವಾ ಪ್ರೋಟಾನ್ಸ್ ಗಳು ಇನ್ಕ್ರೀಸ್ ಆಗಿದೆ ಅಂತ ಬೇಕಾದ್ರೂ ಹೇಳ್ಬೋದು ಅವರು. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಅಲ್ವಾ? ಇಲ್ಲಿ ಎಲೆಕ್ಟ್ರಾನ್ಸ್ ಗಳು ಮಾತ್ರ ರಿಮೂವ್ ಮಾಡಿ ಆಡ್ ಮಾಡೋಕೆ ಸಾಧ್ಯ. ಓಕೆ, ಪ್ರೋಟಾನ್ಸ್ ಗಳನ್ನ ನಾವೇನು ಟಚ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅದು ಎಲ್ಲಿದೆ? ನ್ಯೂಕ್ಲಿಯಸ್ ನ ಒಳಗಡೆ ಇದೆ. ಕ್ಲೀನ್ ಆಗಿ ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ. ದಟ್ ಇಸ್ ಪ್ರೋಟಾನ್ಸ್ ಗಳು ಏನು ಮಾಡಲ್ಲ, ಬಟ್ ಎಲೆಕ್ಟ್ರಾನ್ಸ್ ಗಳನ್ನ ರಿಮೂವ್ ಆರು ಮಾಡ್ಬೋದು, ಆಡ್ ಆರು ಮಾಡ್ಬೋದು. ಇಫ್ ಎಲೆಕ್ಟ್ರಾನ್ಸ್ ಗಳನ್ನ ರಿಮೂವ್ ಮಾಡಿದ್ರೆ ಪ್ರೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಯಾಕೆಂದ್ರೆ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಕಡಿಮೆ ಆಗ್ತಿರೋದ್ರಿಂದ. ದೆನ್ ದಟ್ ಇಸ್ ಕ್ಯಾಟಯಾನ್ಸ್. ಅದೇ ಆನಯಾನ್ಸ್ ಅಂದ್ರೆ ಏನು ಅಂದ್ರೆ ಆನಯಾನ್ಸ್ ಮೀನ್ಸ್ ದಟ್ ಇಸ್ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ತಿದೆ, ಸೊ ದಟ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಜಾಸ್ತಿ ಇದೆ ಕಂಪೇರ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ಫಾರ್ಮುಲಾ ಇದೆ. ಫಾರ್ಮುಲಾನ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದ್ರೆ ದಟ್ ಇಸ್ ಕ್ಯಾಟಯನ್ಸ್ ಅಂದ್ರೆ ಏನು? ಕ್ಯಾಟಯನ್ಸ್ ಮೀನ್ಸ್ ವಾಟ್? ಕ್ಯಾಟಯನ್ಸ್ ಅಂದ್ರೆ ಏನು?
ಕ್ಯಾಟಯನ್ಸ್ ಅಂದ್ರೆ ದಟ್ ಇಸ್ ಪಾಸಿಟಿವ್ಲಿ ಚಾರ್ಜ್. ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಯ್ತು ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಗಳು ಜಾಸ್ತಿ ಇದೆ. ಹಂಗಾದ್ರೆ ಪ್ರೋಟಾನ್ಸ್ ಗಳಲ್ಲಿ ಚಾರ್ಜಸ್ ಅಥವಾ ರಿಲೇಟಿವ್ ಚಾರ್ಜ್ ನ ಮೈನಸ್ ಮಾಡಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಸಿಗುತ್ತೆ. ಆಯ್ತಾ? ಅದೇ ಆನಯನ್ಸ್ ಅಂದ್ರೆ ಏನು? ದಟ್ ಇಸ್ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಪ್ರೋಟಾನ್ಸ್ ಪ್ಲಸ್ ಎಷ್ಟು ಗೇನ್ ಮಾಡಿರುತ್ತೋ ಆ ಎಲೆಕ್ಟ್ರಾನ್ಸ್ ಗಳನ್ನ ಪ್ಲಸ್ ಮಾಡಿದ್ರೆ ದಟ್ ಇಸ್ ಗಿವ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಲ್ಲಿ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗದೆ ಇರ್ಬೋದು, ಬಟ್ ಎಕ್ಸಾಮ್ ಅಲ್ಲಿ ಪಕ್ಕಾ ಕನ್ಫ್ಯೂಸ್ ಆಗುತ್ತೆ. ಸೊ ದಟ್ ಫಾರ್ಮುಲಾನ ಮಗ್ ಮಾಡ್ಬಿಡಿ, ಅರ್ಥ ಮಾಡ್ಕೊಳ್ಳಿ. ಕ್ಯಾಟಯನ್ಸ್ ಅಂದ್ರೆ ಏನು, ಆನಯನ್ಸ್ ಅಂದ್ರೆ ಏನು. ಕ್ಯಾಟಯನ್ಸ್ ಮೀನ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಕೊಟ್ಬಿಡ್ತು ಎಲೆಕ್ಟ್ರಾನ್ಸ್ ಗಳನ್ನ ಲಾಸ್ ಮಾಡ್ಕೊಂತು. ಬಟ್ ಆನಯನ್ಸ್ ಮೀನ್ಸ್ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಗೇನ್ ಆಫ್ ಎಲೆಕ್ಟ್ರಾನ್ಸ್ ಮೀನ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್, ಈಗ ಈಕ್ವಲ್ ಇರ್ಬೇಕಾಯ್ತು, ರೈಟ್? ಈಕ್ವಲ್ ಇದ್ದಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ನ್ಯೂಟ್ರಲ್. ನ್ಯೂಟ್ರಲ್ ಅಂತ ಕಾಲ್ ಮಾಡ್ತೀರಿ. ಬಟ್ ಅದು ಲಾಸ್ ಮಾಡ್ಕೋತು ಅಂದ್ರೆ ಮೈನಸ್ ಮಾಡಿ, ಅದೇ ಗೇನ್ ಮಾಡ್ಕೋತು ಅಂದ್ರೆ ದಟ್ ಇಸ್ ಪ್ಲಸ್ ಮಾಡಿ. ಬಟ್ ಆನಯನ್ಸ್ಗೆ ಚಾರ್ಜಸ್ ಏನು? ನೆಗೆಟಿವ್ಲಿ ಚಾರ್ಜಸ್. ಕ್ಯಾಟಯನ್ಸ್ಗೆ ಪಾಸಿಟಿವ್ಲಿ ಚಾರ್ಜಸ್. ಓಕೆ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈಗ ಅದ್ರ ಮೇಲೆ ಒಂದು 2 ಕ್ವಶನ್ ಇದೆ, ಅದನ್ನ ಕ್ಲೀನ್ ಆಗಿ ಸಾಲ್ವ್ ಮಾಡೋಣ. ಓಕೆನಾ? ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆನಾ? ಈಗ ನೋಡಿ, ಈ ಕ್ವಶನ್ ಏನಂತ ಹೇಳ್ತಿದೆ. ಫಸ್ಟ್ ಕ್ವಶನ್, ಯಾವುದೋ ಒಂದು ಎಕ್ಸ್ ಎಲಿಮೆಂಟ್ ಇದೆ. ಆ ಎಕ್ಸ್ ಎಲಿಮೆಂಟ್ ಇದೆ ಅಂದಾಗ ಈಗ ನೋಡಿ, ದಿಸ್ ಇಸ್ ಕಾಲ್ಡ್ ಎಸ್ ಎ ನ್ಯೂಟ್ರಲ್. ಯಾವುದೇ ತರ ಅಂತ ಚಾರ್ಜಸ್ ಕಾಣ್ತಿಲ್ಲ. ನೀವು ನೋಡಿದ್ರೆ ಯಾವುದೇ ತರ ಅಂತ ಚಾರ್ಜಸ್ ಇತ್ತಾ? ಯಾವುದೇ ತರ ಅಂತ ಚಾರ್ಜಸ್ ಇಲ್ಲ. ದೆನ್ ಇಟ್ಸ್ ಕಾಲ್ಡ್ ಎಸ್ ಎ ನ್ಯೂಟ್ರಲ್. ಇಲ್ಲಿ ನೋಡಿ, ಪಾಸಿಟಿವ್ ಚಾರ್ಜಸ್ ಇದೆ. ಪಾಸಿಟಿವ್ ಚಾರ್ಜ್ ಇದೆ ಅಂದ್ರೆ ದಟ್ ಇಸ್ ಕಾಲ್ಡ್ ಎಸ್ ಎನ್ ಕ್ಯಾಟಯಾನ್. ಅದನ್ನೆಂತ ಕಾಲ್ ಮಾಡ್ತೀವಿ? ಕ್ಯಾಟಯಾನ್. ಅದೇ ನೆಗೆಟಿವ್ ಚಾರ್ಜಸ್ ಇದ್ರೆ ದಟ್ ಇಸ್ ಕಾಲ್ಡ್ ಎಸ್ ಎನ್ ಆನಯಾನ್. ಅದನ್ನ ಆನಯಾನ್ ಅಂತ ಕಾಲ್ ಮಾಡ್ತೀವಿ. ಈಗ ಫಸ್ಟ್ ನಾವು ನ್ಯೂಟ್ರಲ್ಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋದನ್ನ ನೋಡೋಣ. ಫಸ್ಟ್ ಪ್ರೋಟಾನ್ಸ್ ನ ಫೈಂಡ್ ಔಟ್ ಮಾಡೋಣ. ಪ್ರೋಟಾನ್ಸ್ ಅಂದ್ರೆ ಏನು? ದಟ್ ಇಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಅಟಾಮಿಕ್ ನಂಬರ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಹಾಗಾದ್ರೆ ಸೇಮ್ ಅಲ್ವಾ? ಬರ್ದ್ ಬಿಡೋಣ. ಇದಕ್ಕೂ ಸೇಮ್ ಬರ್ದ್ ಬಿಡೋಣ. ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ಸ್ ಟು ಅಟಾಮಿಕ್ ನಂಬರ್ ಆಗಿರೋದ್ರಿಂದ ಪ್ರೋಟಾನ್ಸ್ ಗಳ ಸಂಖ್ಯೆ 2 ಸೇಮ್ ಇರುತ್ತೆ. ದೆನ್ ಬರ್ದ್ ಬಿಡೋಣ. ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂದ್ರೆ ಏನು? ನ್ಯೂಟ್ರಾನ್ಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ದಟ್ ಇಸ್ ಅಟಾಮಿಕ್ ಮಾಸ್ ಮೈನಸ್ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ಸ್ ಟು ವಾಟ್? 25. ಇದು ಕೂಡ 25 ಆಗುತ್ತೆ, ಇದು ಕೂಡ 25 ಆಗುತ್ತೆ. ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಫೈಂಡ್ ಔಟ್ ಮಾಡಕ್ ಡಿಫಿಕಲ್ಟೇ ಇಲ್ಲ. ಎಲೆಕ್ಟ್ರಾನ್ಸ್ ಫೈಂಡ್ ಔಟ್ ಮಾಡೋದು ಕೂಡ ಡಿಫಿಕಲ್ಟ್ ಇಲ್ಲ. ಬಟ್ ಚಾರ್ಜ್ಡ್ ಆಟಮ್ಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ದಟ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ? ನ್ಯೂಟ್ರಲ್ ಆಟಮ್ ಅಲ್ಲಿ ಸೇಮ್, ದಟ್ ಇಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಆಲ್ರೆಡಿ ನೋಡಿದ ಹಾಗೆ ನ್ಯೂಟ್ರಲ್ ಆಟಮ್ಸ್ ಅಲ್ಲಿ. ಸೊ ದಟ್ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಅಷ್ಟೇ ಬರುತ್ತೆ. ಹಾಗಾದ್ರೆ ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಏನು? ಈಗ ಕ್ಯಾಟಯಾನ್ಸ್ ಅಂದ್ರೆ ಏನು? ಪಾಸಿಟಿವ್ಲಿ ಚಾರ್ಜ್. ಪಾಸಿಟಿವ್ ಆಗಿದೆ ಅಂದ್ರೆ ವಾಟ್? ದಟ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ಸ್ ಗಳನ್ನ ಕಳೆದುಕೊಂಡಿದೆ. 2 ಎಲೆಕ್ಟ್ರಾನ್ಸ್ ನ ಕಳ್ಕೊಂಡ್ರೆ ಏನಾಯ್ತು? ದಟ್ ಇಸ್ 20 ಮೈನಸ್ ಚಾರ್ಜ್. 20 ಮೈನಸ್ 2 ದಟ್ ಇಸ್ ಗಿವ್ಸ್ 18. ಓಕೆ, ಈಗ -4 ಅಂದ್ರೆ ಏನು? ದಟ್ ಇಸ್ ಗೇನ್ ಆಫ್ 4 ಎಲೆಕ್ಟ್ರಾನ್ಸ್. 4 ಎಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡಿದೆ? ಪಡ್ಕೊಂಡಿದೆ. 4 ಎಲೆಕ್ಟ್ರಾನ್ಸ್ ಗಳನ್ನ ಪಡ್ಕೊಂಡಿದೆ ಅಂದ್ರೆ ದಟ್ ಇಸ್ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು? ದಟ್ ಇಸ್ 20 ಪ್ಲಸ್ ಚಾರ್ಜ್ ಇಂದ ಪ್ಲಸ್ ಮಾಡಿದ್ರೆ ದಟ್ ಇಸ್ ಗಿವ್ಸ್ 24. ಅರ್ಥ ಆಯ್ತಾ? ಈಗ ಇನ್ನೊಂದು ಎಕ್ಸಾಂಪಲ್ ಇದೆ, ಸಾಲ್ವ್ ಮಾಡೋಣ. ಈಗ ಕ್ಲೋರಿನ್ ಅಲ್ಲಿ ಒಂದು ಎಕ್ಸಾಂಪಲ್ ಇದೆ. ಅಲ್ಲೇ ನೋಡಿದಾಗೆ ದಿಸ್ ಇಸ್ ನ್ಯೂಟ್ರಲ್, ದಿಸ್ ಇಸ್ ವಾಟ್? ಕ್ಯಾಟಯಾನ್, ದಿಸ್ ಇಸ್ ಆನಯಾನ್. ಈಗ ಫಸ್ಟ್ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ನ ಫೈಂಡ್ ಔಟ್ ಮಾಡಬೇಡ. ಪ್ರೋಟಾನ್ಸ್ ಎಷ್ಟಿಲ್ಲಿ? ಪ್ರೋಟಾನ್ಸ್ 17. ಗುಡ್. ದಿಸ್ ಇಸ್ ಆಲ್ಸೋ 17. ಗುಡ್. ದಿಸ್ ಇಸ್ ಆಲ್ಸೋ 17. ಕರೆಕ್ಟ್ ಅಲ್ವಾ? ಈಗ ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋಣ. ನಂಬರ್ ಆಫ್ ನ್ಯೂಟ್ರಾನ್ಸ್ ಏನು? 35 ಮೈನಸ್ 17 ದಟ್ ಇಸ್ ಗಿವ್ಸ್ 18. ಇದು 18, ಇದು 18. ಈಗ ಎಲೆಕ್ಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋಣ. ಎಲೆಕ್ಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ? ನ್ಯೂಟ್ರಲ್ ಆಟಮ್ ಅಲ್ಲಿ ಏನು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಹಾಗಾದ್ರೆ 17 ಇರುತ್ತೆ. ಈಗ ಕ್ಯಾಟಯಾನ್ಸ್ ಅಂದ್ರೆ ಏನು? ದಟ್ ಇಸ್ ಮೀನ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಪಾಸಿಟಿವ್ ಇದೆ ಅಂದ್ರೆ ದಟ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಯ್ತು ಅಂದ್ರೆ ದಟ್ ಇಸ್ 17 ಮೈನಸ್ 3 ದಟ್ ಇಸ್ ಗಿವ್ಸ್ 14. ಮೈನಸ್ ಮಾಡ್ಬೇಕಲ್ವಾ ಲಾಸ್ ಆಫ್ ಎಲೆಕ್ಟ್ರಾನ್ ಆದ್ರೆ? ಹಾಗಾದ್ರೆ ಇಲ್ಲಿ ನೋಡಿ 17 ಪ್ಲಸ್ 1, ಯಾಕೆಂದ್ರೆ ಆನಯಾನ್ ಗೇನ್ ಆಫ್ 1 ಎಲೆಕ್ಟ್ರಾನ್ಸ್ ದಟ್ ಇಸ್ ಗಿವ್ಸ್ 18. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕೆಂದ್ರೆ ಇದನ್ನ ಬೇಗ ಮಾಡಿದೆ,
ಯಾಕೆಂದ್ರೆ ನೀವು ಇದನ್ನ ಲಾಸ್ಟ್ ಕ್ಲಾಸ್ ಎಲ್ಲ ಡಿಸ್ಕಸ್ ಮಾಡಿರ್ತೀರ, ಅಂದ್ರೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ 10th ಆಗಿರ್ಬೋದು, 8th ಆಗಿರ್ಬೋದು, ಈವನ್ 6th ಅಲ್ಲೂ ಕೂಡ ಇದನ್ನ ಡಿಸ್ಕಸ್ ಮಾಡಿರ್ತೀರಾ. ಅದಕ್ಕೆ ಸ್ವಲ್ಪ ಬೇಗ ಮಿಕ್ಸ್ತೆ ಕ್ಲೀನಾಗಿ ಇನ್ನೊಂದ್ಸಲ ಲೆಕ್ಚರ್ನ ನೋಡಿ, ಆಗ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆನಾ? ಈಗ ಕ್ವಶನ್ಸ್ ಇದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಓದಿದ್ವಿ ಅದ್ರ ಮೇಲೆ ಕ್ವಶನ್ಸ್ ಇದೆ, ಮತ್ತೆ ಈಗ ಏನ್ ಓದಿದ್ವಿ ಅದ್ರ ಮೇಲೆ ಕ್ವಶನ್ಸ್ ಇದೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಕ್ವಶನ್ ಏನಂತ ಅಂದ್ರೆ, ಫಸ್ಟ್ ಕ್ವಶನ್ಸ್ ನ ಕ್ಲೀನ್ ಆಗಿ ಓದಿ. ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಗೆ ಲ್ಯಾಂಗ್ವೇಜ್ ಅರ್ಥ ಆಗಬೇಕು. if the atomic weight of the element is 23 times of the lighter element and it has 11 protons, then it contains. ಏನಂತ ಹೇಳಿದರೆ, if the atomic weight of the element is 23 times of that lightest element. lightest element ಅಂದ್ರೆ ಯಾವುದು? that is hydrogen. hydrogen's atomic mass ಏನು? 1. atomic number ಏನು? 1. ಹಾಗಾದ್ರೆ 23 times 1 into 23 ಎಷ್ಟು? that is 23. ಯಾವುದೋ ಒಂದು ಎಲಿಮೆಂಟ್ ಎಕ್ಸ್ ಅಂತ ಇಟ್ಕೊಳ್ಳೋಣ, ಯಾವ ಎಲಿಮೆಂಟ್ ಅಂತ ಇವ್ರು ಹೇಳಿಲ್ಲ. ದೆನ್ ಓಕೆ, ಅಟಾಮಿಕ್ ಮಾಸ್ ಏನ್ ಬಂತು? ದಟ್ ಇಸ್ 23. ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ? ದಟ್ ಇಸ್ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ಸ್ ಟು ಅಟಾಮಿಕ್ ನಂಬರ್, ದಟ್ ಇಸ್ ಈಕ್ವಲ್ಸ್ ಟು 11. ಹಾಗಾದ್ರೆ ಈಗ ಸಾಲ್ವ್ ಮಾಡೋಣ. ಈಗ ಆಪ್ಷನ್ಸ್ ನ ನೋಡಿ, ಆಪ್ಷನ್ಸ್ ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. 11 ಪ್ರೋಟಾನ್ಸ್ ಇದ್ರಲ್ಲೂ ಇದೆ, ಇದ್ರಲ್ಲೂ ಇದೆ, ಇದ್ರಲ್ಲೂ ಇದೆ, ಇದ್ರಲ್ಲೂ ಇದೆ. ಅಂದ್ರೆ ಎಲ್ಲ ಆಪ್ಷನ್ಸ್ ಕೂಡ 11 ಪ್ರೋಟಾನ್ಸ್ ಇದೆ. ಈಗ ನಂಬರ್ ಆಫ್ ನ್ಯೂಟ್ರಾನ್ಸ್, ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ? ದಟ್ ಇಸ್ ಪ್ರೋಟಾನ್ಸ್ ಇಸ್ ಈಕ್ವಲ್ಸ್ ಟು 11. ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಈಕ್ವಲ್ಸ್ ಟು a minus what? the p, that is equals to 23 minus 11. that gives how much? ಎಷ್ಟು? that is 12. okay, then number of electrons, number of electrons is equals to, ಇದು ನ್ಯೂಟ್ರಲ್ ಆಗಿರೋದ್ರಿಂದ number of electrons is equals to number of protons, then is equals to 11. okay, ಈಗ ನೋಡಿ 11 12 11 11 protons, 12 neutrons and 11 electrons. ಹಾಗಾದ್ರೆ ಆಪ್ಷನ್ ಸಿ ಕರೆಕ್ಟಾ? ಆಪ್ಷನ್ ಸಿ ವಿಲ್ ಬಿ ದ ಯುವರ್ ರೈಟ್ ಆನ್ಸರ್. ಓಕೆ, ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ನೋಡಿ, ಈ ಕ್ವಶನ್ ನ ಸಾಲ್ವ್ ಮಾಡಿ. ದ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಇನ್ ಆಟಮ್, ಈ ಒಂದು ಇದೆ, ಇದರಲ್ಲಿ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ. ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಇನ್ ರೆಸ್ಪೆಕ್ಟಿವ್ಲಿ, ಈ ಒಂದು ಎಲಿಮೆಂಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ನಾವು ಫಸ್ಟ್ ಅಬ್ಸರ್ವ್ ಮಾಡೋಣ. ದಿಸ್ ಇಸ್ ನ್ಯೂಟ್ರಲ್ ಆಟಮ್, ರೈಟ್? ಇದೊಂದು ನ್ಯೂಟ್ರಲ್ ಆಟಮ್, ನ್ಯೂಟ್ರಲ್. ಓಕೆ, ಫಸ್ಟ್ ನಿಮ್ಗೆ ಗೊತ್ತಾಗಿದ್ದು ದಿಸ್ ಇಸ್ ನ್ಯೂಟ್ರಲ್ ಅಂತ ಗೊತ್ತಾಯ್ತು. ಹಾಗಾದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಹಾಗಾದ್ರೆ ದಿಸ್ ಇಸ್ ಆಲ್ಸೋ 71. ಹಂಗಾದ್ರೆ ದಿಸ್ ಇಸ್ ಆಲ್ಸೋ 71. ನಾವು ನ್ಯೂಟ್ರನ್ಸ್ ಫೈಂಡ್ ಔಟ್ ಆಮೇಲೆ ಮಾಡೋಣ. ಈಗ ಒಂದು ಏನ ನೋಡೋಣ, ಆಪ್ಷನ್ಸ್ ನೋಡೋಣ. ಇಲ್ಲಿ ನೋಡಿ, 71 71 ಇದು ಕರೆಕ್ಟ್ ಇದೆ. ನೆಕ್ಸ್ಟ್ 104 71 ತಪ್ಪು, 71 104 ತಪ್ಪು, 175 71 ತಪ್ಪು. ಕರೆಕ್ಟ್ ಆಗಿ ನಾವು ನಂಬರ್ ಆಫ್ ನ್ಯೂಟ್ರಾನ್ಸ್ ನೇ ಫೈಂಡ್ ಔಟ್ ಮಾಡ್ಲಿಲ್ಲ, ಬಟ್ ನಮ್ಗೆ ಕರೆಕ್ಟ್ ಆನ್ಸರ್ ಸಿಕ್ಕಿದೆ ಅಲ್ವಾ? ಈ ಕ್ವಶನ್ ನ ಸಾಲ್ವ್ ಮಾಡಕ್ಕೆ 10 ಮಿನಿಟ್ಸ್ ಬೇಕಾ ಅಥವಾ 1 ಮಿನಿಟ್ ಬೇಕಾ? ಜಸ್ಟ್ 3 ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು. ಅದಕ್ಕೆ ಹೇಳುದು ಥಿಂಕ್ ವಿತೌಟ್ ಇಂಕ್ ಅಂತ. ಏನು? ಇಲ್ಲಿ ನೋಡಿ, ನಂಬರ್ ಆಫ್ ಪ್ರೋಟಾನ್ಸ್ ಗೊತ್ತಿದೆ ನಿಮ್ಗೆ. ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಕೇಸ್ ಆಫ್ ನ್ಯೂಟ್ರಲ್. ಅದು ನ್ಯೂಟ್ರಲ್ ಅಂತ ನೋಡಿದ್ರೆ ಗೊತ್ತಾಗ್ತಿದೆ. ಸೊ ದಟ್ ಏನ್ ಮಾಡ್ಬೋದು ನೀವು, ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಸಡನ್ ಆಗಿ ಆಪ್ಷನ್ಸ್ ನ ಅಬ್ಸರ್ವ್ ಮಾಡಿ. ಆಗ ಎರಡು ಎಲ್ಲಿ ಸೇಮ್ ಇತ್ತು ಅದೇ ಉತ್ತರ ಆಗಿರುತ್ತೆ. ಅಕಸ್ಮಾತ್ 2-3 ಆಪ್ಷನ್ಸ್ ಅಲ್ಲಿ ಸೇಮ್ ಇತ್ತು ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಆಮೇಲೆ ಫೈಂಡ್ ಔಟ್ ಮಾಡಬಹುದು, 2 ಆಪ್ಷನ್ಸ್ ನ ಎಲಿಮಿನೇಟ್ ಮಾಡಬಹುದಾಗ. ಕರೆಕ್ಟ್ ಅಲ್ವಾ? ಈ ತರ ಥಿಂಕ್ ಮಾಡಬೇಕು. ಈಗ ನೋಡಿ, ಆಕ್ಚುಲ್ ಆಗಿ ಫೈಂಡ್ ಔಟ್ ಮಾಡೋಣ. ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು? ದಟ್ ಇಸ್ 71. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? ದಟ್ ಇಸ್ ಆಲ್ಸೋ 71. ನಂಬರ್ ಆಫ್ ನ್ಯೂಟ್ರಾನ್ಸ್, ನ್ಯೂಟ್ರಾನ್ಸ್ ಇಸ್ ಈಕ್ವಲ್ಸ್ ಟು a ಮೈನಸ್ p. a ಎಷ್ಟು? 175 ಮೈನಸ್ 71, that is gives 104. ಅರ್ಥ ಆಯ್ತಾ? ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಟಮ್, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಟಮ್ ವಿಚ್ ಹ್ಯಾಸ್ 20 protons in a nucleus is. ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳನ್ನ ಕೇಳ್ತಿದ್ದಾರೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಟಮ್ ಇನ್ ವಿಚ್ 20 protons ಇದೆಯಂತೆ. 20 protons ಇದೆ. ಅವ್ರು ಯಾವುದೇ ತರಂತ ಚಾರ್ಜಸ್ ಬಗ್ಗೆ ನಮ್ಗೆ ಮೆನ್ಷನ್ ಮಾಡಿಲ್ಲ. ಸೊ ದಟ್ 20 ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ? ಸೊ ಸಿಂಪ್ಲೆಸ್ಟ್ ಕ್ವಶನ್. ದ ಆಟಮ್ ವಿಚ್ ಹ್ಯಾಸ್ ಲಾಸ್ಟ್ 1 electrons. ಲಾಸ್ಟ್ 1 electrons ಅಂತ ಅಂದ್ರೆ ದಟ್ ಇಸ್ ಮೀನ್ಸ್ ಪಾಸಿಟಿವ್ಲಿ ಚಾರ್ಜ್, ಪಾಸಿಟಿವ್ 1 ಚಾರ್ಜ್ ಇರುತ್ತೆ. ದಟ್ ಮೀನ್ಸ್ ಕ್ಯಾಟಯಾನ್. ದಿಸ್ ಇಸ್ ಕ್ಯಾಟಯಾನ್, ಪಾಸಿಟಿವ್ಲಿ ಚಾರ್ಜ್ಡ್, ರೈಟ್? ಪಾಸಿಟಿವ್ ಅಯಾನ್ಸ್ ಆರ್ ಫಾರ್ಮ್ಡ್ ಫ್ರಮ್, ಪಾಸಿಟಿವ್ ಅಯಾನ್ಸ್ ಆರ್ ಫಾರ್ಮ್. ಈಗ ನೋಡಿ, ಪಾಸಿಟಿವ್ ಅಯಾನ್ಸ್ ಆರ್ ಫಾರ್ಮ್, ಪಾಸಿಟಿವ್ ಅಯಾನ್ ಫಾರ್ಮ್ ಆಯ್ತಂತೆ. ಯಾವುದೋ ಒಂದು ಪಾಸಿಟಿವ್ ಅಯಾನ್ ಫಾರ್ಮ್ ಆಯ್ತು ಫ್ರಮ್ ದ ನ್ಯೂಟ್ರಲ್ ಆಟಮ್.
ನ್ಯೂಟ್ರಲ್ ಆಟಮ್ ಇಂದ ಒಂದು ಪಾಸಿಟಿವ್ ಅಯಾನ್ ಫಾರ್ಮ್ ಆಗಿದೆ. ಹಾಗಾದ್ರೆ ಏನ್ರಿಂದ? ದಟ್ ಇಸ್ ಡ್ಯೂ ಟು ಲಾಸ್ ಆಫ್ ಎಲೆಕ್ಟ್ರಾನ್, ರೈಟ್? ಲಾಸ್ ಆಫ್ ಎಲೆಕ್ಟ್ರಾನ್. ಎಲ್ಲಿದೆ ಆಪ್ಷನ್? ಲಾಸ್ ಆಫ್ ಎಲೆಕ್ಟ್ರಾನ್, ಆಪ್ಷನ್ ಸಿ. ಈಗ ನೋಡಿ, ಇಲ್ಲೂ ನಾವೇನು ಕ್ವಶನ್ ಓದ್ಬೇಕಾಗಿರ್ಲಿಲ್ಲ, ಕ್ಲೀನ್ ಆಗಿ ಆಪ್ಷನ್ ನೋಡಿ ಉತ್ತರನ ಸಾಲ್ವ್ ಮಾಡಬಹುದಾಯ್ತು. ಗೇನ್ ಆಫ್ ಪ್ರೋಟಾನ್ಸ್ ಅಂತ ಹೇಳ್ಬೋದಾ? ನಾನು ಆಲ್ರೆಡಿ ಹೇಳ್ದಾಗೆ ಪ್ರೋಟಾನ್ಸ್ ನ ಗೇನು ಮಾಡಕ್ಕಾಗಲ್ಲ, ಲಾಸು ಮಾಡಕ್ಕಾಗಲ್ಲ. ಬಟ್ ಎಲೆಕ್ಟ್ರಾನ್ ನ ರೆಸ್ಪೆಕ್ಟ್ ಅಲ್ಲಿ ಹೇಳಿದ್ರೆ ದಟ್ ಇಸ್ ಗೇನ್ ಆರ್ ಆಗ್ಬೋದು, ಲಾಸ್ ಆರ್ ಆಗ್ಬೋದು, ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಬಟ್ ಗೇನ್ ಆರ್ ಲಾಸ್ ಸಾಧ್ಯನೇ ಇಲ್ಲ. ಹಾಗಾದ್ರಿಂದ ಇದು ಒಂದು ಇವೆರಡು ಆಪ್ಷನ್ಸ್ ತಪ್ಪಾಯ್ತಾ? ದೆನ್ ಇನ್ಕ್ರೀಸಿಂಗ್ ಇನ್ ನ್ಯೂಕ್ಲಿಯರ್ ಚಾರ್ಜ್, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಡಿಕ್ರೀಸ್ ಇದ್ರಲ್ಲಿ ಬರೋದೇ ಇಲ್ಲ. ಸೊ ದಟ್ ಇದು ಅಲ್ಲ. ಇನ್ನು ಉಳ್ಕೊಳ್ಳೋದು ಯಾವುದು? ಅದೇ ಆಪ್ಷನ್ಸ್. ಈ ಕ್ವಶನ್ ಓದ್ಬೇಕಾಗಿರ್ಲಿಲ್ಲ, ಆಪ್ಷನ್ಸ್ ಗಳನ್ನ ನೋಡಿದ್ರೆ ಈ ಕ್ವಶನ್ಗೆ ಉತ್ತರವನ್ನ ತಿಳ್ಕೊಬೋದಾಗಿತ್ತು. ಓಕೆ, ಅರ್ಥ ಆಯ್ತಾ? ದ ನ್ಯೂಕ್ಲಿಯಸ್ ಆಫ್ ದ ಆಟಮ್ ಕನ್ಸಿಸ್ಟ್ ಆಫ್, ದಟ್ ಇಸ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಎಷ್ಟು ಈಸಿ ಕ್ವಶನ್. ನೆಕ್ಸ್ಟ್, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎಲಿಮೆಂಟ್. ಒಂದು ಎಲಿಮೆಂಟ್ ನ ಕೊಟ್ಟಿದ್ದಾರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಫೈಂಡ್ ಔಟ್ ಮಾಡಕ್ ಕೇಳ್ತಿದ್ದಾರೆ. ಈಗ ನೋಡಿ, ಇದೇನಿದು? ದಿಸ್ ಇಸ್ ನೋಡಿದಷ್ಟೇ ನಿಮ್ಗೆ ಗೊತ್ತಾಗ್ತಿದೆ, ದಿಸ್ ಇಸ್ ನ್ಯೂಟ್ರಲ್ ಆಟಮ್. ಒಂದು ನ್ಯೂಟ್ರಲ್ ಆಟಮ್ ಅಂತ ನೋಡಿದಷ್ಟೇ ಗೊತ್ತಾಗ್ತಿದ್ಯಾ ಅಲ್ವಾ? ಯಾವುದೇ ತರಂತ ಚಾರ್ಜಸ್ ಇಲ್ಲ. ಹಾಗಾದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್, ರೈಟ್? ನ್ಯೂಟ್ರಲ್ ಅಂತ ಹೇಳಿದ ತಕ್ಷಣ ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಹಾಗಾದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗಿರುತ್ತೆ? ದಟ್ ಇಸ್ ಈಕ್ವಲ್ಸ್ ಟು 19. ಅರ್ಥ ಆಯ್ತಾ? ಈಗ ನೋಡಿ, ಇವೆರಡು ಕ್ವಶನ್ಸ್ ಸಖತ್ತಾಗಿದೆ. ನೈಟ್ರೋಜನ್ ಆಟಮ್ ಆಸ್ ಅಟಾಮಿಕ್ ನಂಬರ್ 7, ಆಕ್ಸಿಜನ್ ಆಸ್ atomic number 8. The total number of electrons in a nitrate atom. Nitrate ion ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಗಳಿದೆ ಅಂತ ಕ್ವಶನ್ಸ್ ನ ಕೇಳ್ತಿದ್ದಾರೆ. ನೈಟ್ರೇಟ್ ಅಯಾನ್ ಅಂದ್ರೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ದಟ್ ಇಸ್ NO3 ಮೈನಸ್. ಇದನ್ನ ನೀವು ಕಂಪ್ಲೀಟ್ ಇನ್ಆರ್ಗ್ಯಾನಿಕ್ ಓದಾದ್ಮೇಲೆ ನೀವೇ ಹೇಳ್ತೀರಾ ನೈಟ್ರೇಟ್ ಅಂದ್ರೆ ಏನು, ಕ್ಲೋರೈಡ್ ಅಂದ್ರೆ ಏನು, ದಟ್ ಇಸ್ ಸಲ್ಫೈಟ್ ಅಂದ್ರೆ ಏನು, ಸಲ್ಫೈಟ್ ಅಂದ್ರೆ ಏನು, ಇವೆಲ್ಲವನ್ನು ಕೂಡ ನೀವೇ ಡಿಸ್ಟಿಂಗ್ವಿಶ್ ಮಾಡ್ತೀರಾ. ಈಗ ನಾವು ಮೊದಲನೇ ಚಾಪ್ಟರ್ ಇರೋದ್ರಿಂದ ನಾನೇ ಹೇಳ್ತೀನಿ. NO3 ಮೈನಸ್, NO3 ಮೈನಸ್ ಅಂತ ಕಾಲ್ ಮಾಡ್ತೀವಿ ನೈಟ್ರೇಟ್ ಅಯಾನ್. ಈ ನೈಟ್ರೇಟ್ ಅಯಾನ್ ಅಲ್ಲಿ ಎಲೆಕ್ಟ್ರಾನ್ಸ್ ಗಳು ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಅಟಾಮಿಸಿಟಿನ ನೋಡೋಣ. ಅಟಾಮಿಸಿಟಿ ಆಫ್ ನೈಟ್ರೋಜನ್ ಎಷ್ಟು? 1 ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? ದಟ್ ಇಸ್ ಈಕ್ವಲ್ಸ್ ಟು 7, ರೈಟ್? ಪ್ಲಸ್ ಅಟಾಮಿಸಿಟಿ ಎಷ್ಟು? ಅಟಾಮಿಸಿಟಿ ಆಫ್ ಆಕ್ಸಿಜನ್ ದಟ್ ಇಸ್ 3. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? ದಟ್ ಇಸ್ 8. ಈಗ ಇಷ್ಟಕ್ಕೆ ಮುಗಿತಾ? ಇಲ್ಲಿ ನೋಡಿ, ಒಂದು ನೆಗೆಟಿವ್ ಚಾರ್ಜಸ್ ಇದೆ. ನೆಗೆಟಿವ್ ಚಾರ್ಜ್ ಮೀನ್ಸ್ ವಾಟ್? ದಟ್ ಇಸ್ ಗೈನ್ ಆಫ್ 1 ಎಲೆಕ್ಟ್ರಾನ್. ಗೈನ್ ಆಫ್ 1 ಎಲೆಕ್ಟ್ರಾನ್ಸ್ ಮೀನ್ಸ್ +1 ನ ಮಾಡಬೇಕು. ಓಕೆ, ಈಗ ನೋಡಿ, 7 ಪ್ಲಸ್ 24 ಪ್ಲಸ್ 1 ದಟ್ ಇಸ್ ಈಕ್ವಲ್ಸ್ ಟು ವಾಟ್? ದಟ್ ಇಸ್ 32. 32 ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? ನೈಟ್ರೇಟ್ ಅಯಾನ್ ಅಂದ್ರೆ NO3 ಮೈನಸ್. NO3 ಮೈನಸ್ ಅಂತ ಕಾಲ್ ಮಾಡ್ತೀವಿ ನೈಟ್ರೇಟ್ ಅಯಾನ್ಸ್. ನೈಟ್ರೇಟ್ ಅಯಾನ್ಸ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋದು ನಿಮ್ಗೆ ಗೊತ್ತಾಯ್ತಾ? ಈಸಿನಾ? ಲಾಸ್ಟ್ ಕ್ಲಾಸ್ ಅಲ್ಲೇ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಯಾರು ಲಾಸ್ಟ್ ಕ್ಲಾಸ್ ನ ನೋಡಿಲ್ಲ ಅವರು ಲಾಸ್ಟ್ ಕ್ಲಾಸ್ ನ ನೋಡ್ಕೊಂಡ್ ಬನ್ನಿ, ಕ್ಲೀನ್ ಆಗಿ ಅರ್ಥ ಆಗತ್ತೆ. ಈಗ ನೋಡಿ, ಅಟಾಮಿಕ್ ನಂಬರ್ ಅಂಡ್ ದ ಮಾಸ್ ನಂಬರ್ ಆಫ್ ದ ಎಲಿಮೆಂಟ್ 25 ಅಂಡ್ 52 ರೆಸ್ಪೆಕ್ಟಿವ್ಲಿ ಅಂದ್ರೆ ನೋಡಿ, ಫಸ್ಟ್ ಅಟಾಮಿಕ್ ನಂಬರ್ ಇದೆ, ದೆನ್ ಫಸ್ಟ್ 25 ಇದೆಯಲ್ಲ, ದಿಸ್ ಇಸ್ ದ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ಗೆ ಇದು ಕೂಡ ಮ್ಯಾಚ್ ಆಗುತ್ತೆ. ಇದು ರೆಸ್ಪೆಕ್ಟಿವ್ಲಿ ಅಂದ್ರೆ ಅರ್ಥ ಆಯ್ತಾ? ರೆಸ್ಪೆಕ್ಟಿವ್ಲಿ ಅಂದ್ರೆ ಆರ್ಡರ್ ಆಗಿ ಬರ್ದಿರ್ತಾರೆ. ಅಟಾಮಿಕ್ ನಂಬರ್ಗೆ ಫಸ್ಟ್ ಅಟಾಮಿಕ್ ನಂಬರ್ ಬಂದಿದೆ ಅಂದ್ರೆ ಫಸ್ಟ್ ನಂಬರ್ ಅಟಾಮಿಕ್ ನಂಬರ್ಗೆ ಹೋಲುತ್ತೆ ಅಂತ. ಗೊತ್ತಾಯ್ತಾ? ಈಗ ನೋಡಿ, ಅಟಾಮಿಕ್ ನಂಬರ್ ರೆಸ್ಪೆಕ್ಟಿವ್ಲಿ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂಡ್ ದ ನ್ಯೂಟ್ರಾನ್ಸ್ ಇನ್ M+2 ಅಯಾನ್ ರೆಸ್ಪೆಕ್ಟಿವ್ಲಿ. M+2 ಕೇಳಿದರೆ, ಇದುವರೆಗೂ ನ್ಯೂಟ್ರಲ್ ನ ಕೊಡ್ತಿದ್ರು, ಈಗ M+2 ನ ಕೇಳಿದರೆ. ಅದೇ ಕ್ವಶನ್ ಅಲ್ಲಿ M ಅಂತ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಆಗಿ ನ್ಯೂಟ್ರಲ್ ಅಂತ ಅಸ್ಯೂಮ್ ಮಾಡ್ಕೋಬಹುದಾಗಿತ್ತು. ಬಟ್ ಇಲ್ಲಿ ಅವ್ರು ಕೊಟ್ಟಿರುವಂತದ್ದು ಕ್ಯಾಟಯನ್ ನ ಕೊಟ್ಟಿದ್ದಾರೆ. ಸೊ ದಟ್ M+2 M+2 ನಲ್ಲಿ ಅಟಾಮಿಕ್ ನಂಬರ್ ಎಷ್ಟು? ದಟ್ ಇಸ್ ಅಟಾಮಿಕ್ ನಂಬರ್ ಇಸ್ ಈಕ್ವಲ್ಸ್ ಟು 25, ಮಾಸ್ ನಂಬರ್ ಇಸ್ ಈಕ್ವಲ್ಸ್ ಟು 52. ಪ್ರೋಟಾನ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ, ನ್ಯೂಟ್ರಾನ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ ಯಾವುದೇ ತರ ಅಂತ ಕಷ್ಟ ಇಲ್ಲ. ಬಟ್ ಎಲೆಕ್ಟ್ರಾನ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಅಯಾನ್ಸ್ ಅಲ್ಲಿ ನಿಮ್ಗೆ ಸ್ವಲ್ಪ, ಈಗ ಸ್ಟಾರ್ಟಿಂಗ್ ಓದ್ತಿರೋದ್ರಿಂದ ಸ್ವಲ್ಪ ಕಷ್ಟ ಅನ್ಸ್ಬೋದು, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಈಗ ನಂಬರ್ ಆಫ್ ಪ್ರೋಟಾನ್ಸ್, ಫಸ್ಟ್ ಎಲೆಕ್ಟ್ರಾನ್ಸ್ ನ ಕೇಳಿದರೆ, ಫಸ್ಟ್ ಎಲೆಕ್ಟ್ರಾನ್ಸ್, ದೆನ್ ಪ್ರೋಟಾನ್ಸ್, ದೆನ್ ನ್ಯೂಟ್ರಾನ್ಸ್. ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು? ನಂಬರ್ ಆಫ್ ಪ್ರೋಟಾನ್ಸ್ ದಟ್ ಇಸ್ ನಂಬರ್ ಆಫ್ ಆಟಮ್ಸ್. ನಂಬರ್ ಆಫ್ atomic number is equals to number of protons, right? That is equals to 25.
ನಂಬರ್ ಆಫ್ ನ್ಯೂಟ್ರಾನ್ಸ್ ಬೇಕು ಅಂದ್ರೆ ದಟ್ ಇಸ್ ಎ ಮೈನಸ್ ಪಿ. ಎ ಎಷ್ಟು? ದಟ್ ಇಸ್ 52 ಮೈನಸ್ 25 ಎಷ್ಟಾಗುತ್ತೆ? ದಟ್ ಇಸ್ ಈಕ್ವಲ್ಸ್ ಟು 27. ಲಾಸ್ಟ್ ಆಪ್ಷನ್ ಅಲ್ಲಿ ಚೆಕ್ ಮಾಡಿ 25 ಮತ್ತೆ 27 ಯಾವ ಆಪ್ಷನ್ ಅಲ್ಲಿ ಇದೆ ಅಂತ. ಇದೆಯಾ? ಇದೆ ಅಲ್ವಾ? ಹಾಗಾದ್ರೆ ಈ ಆಪ್ಷನ್ಸ್ ತಪ್ಪಾಯ್ತು. ಈ ಮೂರು ಕರೆಕ್ಟ್ ಇದೆ. ಈ ಮೂರು ಕರೆಕ್ಟ್ ಇದೆ. ಈ ಆಪ್ಷನ್ಸ್ ತಪ್ಪಾಗಿದೆ. ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಫೈಂಡ್ ಔಟ್ ಮಾಡಕ್ ಹೋಗೋಣ. ಕ್ಯಾಟಯಾನ್ಸ್. ಕ್ಯಾಟಯಾನ್ಸ್ ಅಂದ್ರೆ ನಿಮ್ಗೆ ಗೊತ್ತು, ದಟ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್. ಪಾಸಿಟಿವ್ ಆಗಿ ಇದೆ, ಪಾಸಿಟಿವ್ಲಿ ಚಾರ್ಜ್ಡ್. ಕ್ಯಾಟಯಾನ್ಸ್ ಮೀನ್ಸ್ ವಾಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಅಂದ್ರೆ ಪ್ರೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಇರಬೇಕು. ಪ್ರೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಇರಬೇಕು ಅಂದ್ರೆ ಪ್ರೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಇರಬೇಕು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಕೂಡ ಕಡಿಮೆ ಆಗ್ಬೇಕು. ಈಗ ಈ ಕಾನ್ಸೆಪ್ಟ್ ಮೇಲೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಆಮೇಲೆ ಸಾಲ್ವ್ ಮಾಡೋಣ. ಈಗ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಸೇಮ್ ಇದೆಯಾ? ಒಂದ್ ನಿಮಿಷ. ನಂಬರ್ ಆಫ್ ಪ್ರೋಟಾನ್ಸ್, ಈಗ ನೋಡಿ, ಒಂದ್ ನಿಮಿಷ ಇದು ಅಳಿಸ್ಬಿಡ್ತೀನಿ, ಕ್ಲೀನಾಗಿ ಕಾಣ್ತಿಲ್ಲ. ಈಗ ನೋಡಿ, ನಂಬರ್ ಆಫ್ ಏನಂತ ಇರಬೇಕು? ದಟ್ ಇಸ್ ಕ್ಯಾಟಯಾನ್ಸ್. ಕ್ಯಾಟಯಾನ್ಸ್ ಅಂದ್ರೆ +2. +2 ಮೀನ್ಸ್ ವಾಟ್? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಿಂತ ನಂಬರ್ ಆಫ್ ಪ್ರೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಇರಬೇಕು. ನೀವು ಓದಿದ್ದೀರಾ, ನಿಮ್ಗೆ ಗೊತ್ತೀಗ. ಈಗ ನೋಡಿ 25 ಇದೆ, ಸೇಮ್ ಇದೆ ಅಂದ್ರೆ ಇದು ಕೂಡ ತಪ್ಪು. 27 ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ ಕ್ಯಾಟಯನ್ಸ್ ಅಲ್ಲಿ. ಆನಯನ್ಸ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ದಟ್ ಇಸ್ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಆನಯನ್ಸ್ ಅಲ್ಲಿ. ಕ್ಯಾಟಯನ್ಸ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಕಡಿಮೆ ಆಗುತ್ತೆ. ಹಾಗಾದ್ರೆ ಉತ್ತರ ಸಿಕ್ತಾ? ಉತ್ತರ ಯಾವುದು? ಆಪ್ಷನ್ ಡಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೇ ಕ್ಯಾಲ್ಕುಲೇಟ್ ಮಾಡಿಲ್ಲ, ಓನ್ಲಿ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಮೇಲೆ ನಮ್ಗೆ ಗೊತ್ತಾಯ್ತಾ? ಅರ್ಥ ಆಯ್ತಾ? ಈಗ ನೋಡಿ, ಕ್ಯಾಟಯಾನ್ಸ್ ಅಂದ್ರೆ ಏನು? ಕ್ಯಾಟಯಾನ್ಸ್ ಮೀನ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಗಳು ಜಾಸ್ತಿ ಇರುತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಿಂತ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಜಾಸ್ತಿ ಇರ್ತವೆ ನಂಬರ್ ಆಫ್ ಪ್ರೋಟಾನ್ಸ್ ಗಿಂತ. ಅದ್ರ ಮೇಲೆ ನಾವು ಆಪ್ಷನ್ಸ್ ನ ಫೈಂಡ್ ಔಟ್ ಮಾಡಿದ್ವಿ. ನಂಬರ್ ಆಫ್ ಪ್ರೋಟಾನ್ಸ್ ಗಿಂತ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಕಡಿಮೆ ಇರಬೇಕು. ಎಷ್ಟು ಕಡಿಮೆ ಇರಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಗುತ್ತೆ. ಬಟ್ ಕಡಿಮೆ ಇರಬೇಕಾ? ರೈಟ್, ಕಡಿಮೆ ಇರುವಂತ ಆಪ್ಷನ್ ಅದೊಂದೇನಾ? ಹಾಗಾದ್ರೆ ಅದೇ ಉತ್ತರ ಆಗಿರತ್ತಾ? ಅದೇ ಅಕಸ್ಮಾತ್ ಇನ್ನೊಂದ್ರಲ್ಲಿ ಏನೋ 22, 24 ಅಂತ ಕೊಟ್ಟಿದ್ರೆ ಆಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತು. ಬಟ್ ಅವ್ರು ಏನು ಕೊಟ್ಟಿಲ್ಲ, ಒಂದೇ ಇರೋಂಥದ್ದು ಕಡಿಮೆ ಇರೋದು. ಬಟ್ ಕ್ಯಾಲ್ಕುಲೇಟ್ ಮಾಡೋ ಇಶ್ಯೂನೇ ಇರ್ಲಿಲ್ಲ ನಮ್ಗೆ. ರೈಟ್, ಡೈರೆಕ್ಟ್ ಆಪ್ಷನ್ ನೋಡಿದ್ರೆ ಉತ್ತರ ಗೊತ್ತಾಗತ್ತೆ. ಈಗ ನೋಡಿ, ಕ್ಯಾಲ್ಕುಲೇಟ್ ಮಾಡೋಣ, ಕನ್ಫರ್ಮ್ ಮಾಡ್ಕೊಳ್ಳೋಣ. ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು? ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ಸ್ ಟು 25. ಕ್ಯಾಟಯನ್ಸ್ ಆಗಿರೋದ್ರಿಂದ ಮೈನಸ್ ಚಾರ್ಜ್, ದಟ್ ಇಸ್ ಈಕ್ವಲ್ಸ್ ಟು 23. ಬಂತಾ? 23, 25, 27 ಇದೇ ಆಪ್ಷನ್ ಅಲ್ಲಿ ಇದೆಯಾ? ಇಷ್ಟೇ. ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನೀವು ಯಾವ ಮೆಥಡ್ ಅಲ್ಲಿ ಬೇಕಾದ್ರೂ ಸಾಲ್ವ್ ಮಾಡಬಹುದು. ಅರ್ಥ ಆಯ್ತಾ? ಈಗ ವಿ ಜಂಪ್ ಟು ದ ಅನದರ್ ಟಾಪಿಕ್, ದಟ್ ಇಸ್ ಐಸೋಟೋಪ್ಸ್. ಐಸೋಟೋಪ್ಸ್ ಅಂದ್ರೆ ಏನು? ಕ್ಲೀನಾಗಿ ನೋಡಿ. ಐಸೋಟೋಪ್ಸ್ ಅಂದ್ರೆ ಒಂದು ನಿಮಿಷ. Isotopes. Isotopes means atoms having same atomic number. ಒಂದೇ atoms having same atomic number but different mass number. Isotopes means ಅರ್ಥ ಮಾಡ್ಕೊಳ್ಳಿ, ಒಂದು ಆಟಮ್ ಅಲ್ಲಿ ಸೇಮ್ ಅಟಾಮಿಕ್ ನಂಬರ್ ಇದೆ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಏನಂತ ಕಾಲ್ ಮಾಡ್ತೀವಿ? ಐಸೋಟೋಪ್ಸ್. ಐಸೋಟೋಪ್ಸ್ ಏನಾಗಿರ್ಬೇಕು? ಯಾವಾಗ್ಲೂ ಸೇಮ್ ಎಲಿಮೆಂಟ್ ಗಳ ಮಧ್ಯೆ ಇರಬೇಕು. ಉದಾಹರಣೆಗೆ ಆಕ್ಸಿಜನ್ ಮಧ್ಯೆನೇ ಇರಬೇಕು, ಕಾರ್ಬನ್ ಮಧ್ಯೆನೇ ಇರಬೇಕು, ಹೈಡ್ರೋಜನ್ ಮಧ್ಯೆನೇ ಇರಬೇಕು, ನೈಟ್ರೋಜನ್ ಮಧ್ಯೆನೇ ಇರಬೇಕು ಐಸೋಟೋಪ್ಸ್ ಅನ್ನೋಂಥದ್ದು. ಓಕೆ, ಸೇಮ್ ಅಟಾಮಿಕ್ ನಂಬರ್ ಇರಬೇಕು ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಇರ್ಬೋದು, ಅದನ್ನೇನಂತ ಕಾಲ್ ಮಾಡ್ತೀವಿ? ಐಸೋಟೋಪ್ಸ್. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಇದೆ. ಹಾಗಾದ್ರೆ ಇನ್ನೊಂದು ಹೇಳ್ಬೋದು, ಇಲ್ಲಿ ಸೇಮ್ ಅಟಾಮಿಕ್ ನಂಬರ್ ಅಂತ ಹೇಳ್ತಿದೀವಿ ಅಂದ್ರೆ ಸೇಮ್ ಅಟಾಮಿಕ್ ನಂಬರ್ ದೆನ್ ಸೇಮ್ ಪ್ರೋಟಾನ್ಸಾ? ಸೇಮ್ ಪ್ರೋಟಾನ್ಸ್ಗಳು ಸೇಮ್ ಇದೆಯಾ? ಸೇಮ್ ಪ್ರೋಟಾನ್ಸ್ ಇದ್ರೆ ಸೇಮ್ ಅಟಾಮಿಕ್ ನಂಬರ್ ಅಂತ ಹೇಳ್ಬೋದಾ? ಅಲ್ವಾ? ಸೇಮ್ ಪ್ರೋಟಾನ್ಸ್ ಇದೆ ಅಂದ್ಮೇಲೆ ಅದನ್ನ ಸೇಮ್ ಅಟಾಮಿಕ್ ನಂಬರ್ ಅಂತ ಕಾಲ್ ಮಾಡಬಹುದಾ? ಎಸ್ ಸರ್, ಕಾಲ್ ಮಾಡಬಹುದು. ಗೊತ್ತಾಯ್ತಾ? ಈಗ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಯಾವ ರೀತಿ ಅಟಾಮಿಕ್ ನಂಬರ್ಗಳು ಸೇಮ್ ಇದ್ದು ಮಾಸ್ ನಂಬರ್ಗಳು ಯಾವ ರೀತಿ ಡಿಫ್ರೆಂಟ್ ಆಗುತ್ತೆ ಅಂತ ಕ್ಲೀನ್ ಆಗಿ ನೋಡೋಣ. ಈಗ ನೋಡಿ, ಹೈಡ್ರೋಜನ್ ಮಾಸ್ ನಂಬರ್ ಏನಾದ್ರು 1 ಇತ್ತು ಅಂತ ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಪ್ರೋಟಿಯಂ ಅಂತ ಕಾಲ್ ಮಾಡ್ತೀವಿ. ಹೈಡ್ರೋಜನ್ ಮಾಸ್ ನಂಬರ್ 2 ಇತ್ತು ಅಂದ್ರೆ ದಟ್ ಇಸ್ ಡ್ಯೂಟೀರಿಯಂ. ದಿಸ್ ಇಸ್ ಕಾಲ್ಡ್ ಎಸ್ ಎ ಟಿಟೀರಿಯಂ. ಓಕೆ, ಈಗ ನೋಡಿ, ಪ್ರೋಟಾನ್ಸ್ ಗಳೆಷ್ಟು? ಪ್ರೋಟಾನ್ಸ್ ಇಸ್ ಈಕ್ವಲ್ಸ್ ಟು ಅಟಾಮಿಕ್ ನಂಬರ್. ಇದು ಕೂಡ 1, ಇದು ಕೂಡ 1, ಇದು ಕೂಡ 1.
ಸೇಮ್ ಅಟಾಮಿಕ್ ನಂಬರ್ ಸಿಕ್ತಾ ನಿಮ್ಗೆ? ಸೇಮ್ ಅಟಾಮಿಕ್ ನಂಬರ್ ಸಿಕ್ತು, ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಡಿಫ್ರೆಂಟ್ ಇದೆಯಾ? ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ರೈಟ್ ಅಲ್ವಾ? ಇದನ್ನ ಎಂತ ಕಾಲ್ ಮಾಡ್ತೀವಿ? ಐಸೋಟೋಪ್ಸ್. ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ಸ್, ಇದನ್ನ ಐಸೋಟೋಪ್ಸ್. ಸೇಮ್ ಎಲಿಮೆಂಟ್ ಗಳ ಮಧ್ಯೆ ಇದೆಯಾ? ಇಲ್ಲ. ಹೈಡ್ರೋಜನ್ ಕೊಟ್ಬಿಟ್ಟು ಆಕ್ಸಿಜನ್ ಕೊಟ್ಟವ್ರ ನಿಮ್ಗೆ? ಇಲ್ಲ. ಹೈಡ್ರೋಜನ್ ಇದೆ. ಒಂದು ಪ್ರೋಟಿಯಂ, ಡಿಟೀರಿಯಂ, ಟ್ರೀಟಿಯಂ, ಇದನ್ನ ಎಂತ ಕಾಲ್ ಮಾಡ್ತೀವಿ? ಐಸೋಟೋಪ್ಸ್. ಈಗ ನೋಡಿ, ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ ಅಂತ ಗೊತ್ತು ನಿಮ್ಗೆ? ದಟ್ ಇಸ್ ಅಟಾಮಿಕ್ ಮಾಸ್ ಮೈನಸ್ ಅಟಾಮಿಕ್ ನಂಬರ್ ಇಸ್ ಈಕ್ವಲ್ಸ್ ಟು 0. ದಟ್ ಇಸ್ 2 minus 1 is equals to 1. That is 3 minus 1 is equals to 2. ಅರ್ಥ ಆಯ್ತಾ? ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ? ದಟ್ ಇಸ್ ನ್ಯೂಟ್ರಲ್ ಆಟಮ್ ಆಗಿದೆ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ದೆನ್ ದಿಸ್ ಇಸ್ ಆಲ್ಸೋ 1, ದಿಸ್ ಇಸ್ ಆಲ್ಸೋ 1, ದಿಸ್ ಇಸ್ ಆಲ್ಸೋ 1. ಆರ್ ಯು ಕ್ಲಿಯರ್? ಈಗ ನೋಡಿ, ಟ್ರೀಟಿಯಂ ಏನಾಗಿದೆ? ದಟ್ ಇಸ್ ರೇಡಿಯೋ ಆಕ್ಟಿವ್. ವೈ ಇಟ್ ಇಸ್ ರೇಡಿಯೋ ಆಕ್ಟಿವ್ ಅಂದ್ರೆ ದಟ್ ಇಸ್ ನ್ಯೂಟ್ರಾನ್ ಬೈ ಪ್ರೋಟಾನ್ ರೇಷಿಯೋಸ್. ದಟ್ ಇಸ್ ನ್ಯೂಟ್ರಾನ್ ಬೈ ಪ್ರೋಟಾನ್ ರೇಷಿಯೋಸ್ ಇಸ್ ವೆರಿ ಹೈ. ನ್ಯೂಟ್ರಾನ್ ಬೈ ಪ್ರೋಟಾನ್ ರೇಷಿಯೋಸ್ ಏನಾಗಿದೆ? ವೆರಿ ಹೈ ಆಗಿರೋ ಕಾರಣ ಅದನ್ನೇ ಅಂತ ಕಾಲ್ ಮಾಡ್ತೀವಿ ರೇಡಿಯೋ ಆಕ್ಟಿವ್. ದ ಮ್ಯಾಕ್ಸಿಮಮ್ ಐಸೋಟೋಪ್ಸ್ ಆರ್ ಒಬ್ಟೈನ್ ಅಬ್ಸರ್ವ್ಡ್ ಇನ್ ಹೈಡ್ರೋಜನ್ಸ್. ಮ್ಯಾಕ್ಸಿಮಮ್ ಐಸೋಟೋಪ್ಸ್ ಅಂದ್ರೆ ಸೇಮ್ ಅಟಾಮಿಕ್ ನಂಬರ್ ಇದ್ದು ಡಿಫ್ರೆಂಟ್ ಮಾಸ್ ನಂಬರ್ ಇರುವಂತಹದ್ದನ್ನ ಜಾಸ್ತಿ ನಾವು ಅಬ್ಸರ್ವ್ ಮಾಡುವಂತದ್ದು ಎಲ್ಲಿ ಅಂದ್ರೆ ದಟ್ ಇಸ್ ವೇರ್ ಹೈಡ್ರೋಜನ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಆಕ್ಸಿಜನ್ಸ್ ಸೇಮ್ ಮಾಸ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಓಕೆ, ಈಗ ನೀವ್ ಹೇಳ್ತೀರಾ ಇಲ್ಲಿ ಯಾವ್ದು ರೇಡಿಯೋ ಆಕ್ಟಿವ್ ಆಗಿರುತ್ತೆ ಅಂತ? ದೀಸ್ ಟೂ ಆರ್ ಕಾಲ್ಡ್ ಎಸ್ ರೇಡಿಯೋ ಆಕ್ಟಿವ್ಸ್. ವೈ ಇಟ್ ಇಸ್ ರೇಡಿಯೋ ಆಕ್ಟಿವ್ ಅಂತ ಕೇಳಿದ್ರೆ ಬಿಕಾಸ್ ನ್ಯೂಟ್ರಾನ್ ಬೈ ಪ್ರೋಟಾನ್ ರೇಷಿಯೋ ಇಸ್ ವೆರಿ ಹೈ. ಇರೋದ್ರಿಂದ ಅವನ್ನ ರೇಡಿಯೋ ಆಕ್ಟಿವ್ ಅಂತ ಕಾಲ್ ಮಾಡ್ತೀವಿ. ಈಗ ಐಸೋಟೋಪ್ಸ್ ಅಂದ್ರೆ ನೀವು ಆಲ್ರೆಡಿ ಓದ್ದಾಗೆ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಲ್ವಾ? ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ನೀವು ಓದಿದ್ರೆ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಗಳ ಸಂಖ್ಯೆ ಸೇಮ್ ಇದೆ, ಬಟ್ ನ್ಯೂಟ್ರಾನ್ಸ್ ಗಳ ಸಂಖ್ಯೆ ಏನಿದೆ? ಡಿಫ್ರೆಂಟ್ ಇದೆ. ಅದನ್ನ ಎಂತ ಕಾಲ್ ಮಾಡ್ತೀವಿ? ಐಸೋಟೋಪ್ಸ್ ಅಂದ್ರೆ ಹಿಂಗೂ ಹೇಳ್ಬೋದು, ದ ಆಟಮ್ ಹ್ಯಾವಿಂಗ್ ಎ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್, ಅಥವಾ ದ ಆಟಮ್ಸ್ ಹ್ಯಾವಿಂಗ್ ಎ ಸೇಮ್ ಪ್ರೋಟಾನ್ಸ್ ಬಟ್ ಡಿಫ್ರೆಂಟ್ ನ್ಯೂಟ್ರಾನ್ಸ್, ದಟ್ ಇಸ್ ಕಾಲ್ಡ್ ಆಸ್ ಅನ್ ಐಸೋಟೋಪ್ಸ್ ಅಲ್ಲಿ ಸೇಮ್ ಕೆಮಿಕಲ್ ಫಾರ್ಮುಲಾ ಇರುತ್ತೆ. ದೇ ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಬಟ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್. ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ ಬಟ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್. ಅದನ್ನ ಎಂತ ಕಾಲ್ ಮಾಡ್ತೀವಿ? ಐಸೋಟೋಪ್ಸ್. ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ದಿಸ್ ಇಸ್ ಕಾಲ್ಡ್ ಎಸ್ ವಾಟರ್. H2O ಅಂತ ಕಾಲ್ ಮಾಡ್ತೀವಿ ವಾಟರ್. ಅಂಡ್ ಇದನ್ನ ಅಂತ ಕಾಲ್ ಮಾಡ್ತೀವಿ ಹೆವಿ ವಾಟರ್. ಇದು ವಾಟರ್ H2O, ದಿಸ್ ಇಸ್ ಹೆವಿ ವಾಟರ್. ಹಾಗಾದ್ರೆ ಇದ್ರ ಮಾಸ್ ನ ಫೈಂಡ್ ಔಟ್ ಮಾಡೋಣ. ಮಾಸ್ ನ ಫೈಂಡ್ ಔಟ್ ಮಾಡೋಣ ಅಂದ್ರೆ ನೋಡಿ, ಒಂದು ನಿಮಿಷ ಕಲರ್ ಚೇಂಜ್ ಮಾಡಿ. ಮಾಸ್ ದಟ್ ಇಸ್ ಹೈಡ್ರೋಜನ್ ಮಾಸ್ ಏನು? ಇಂಟು ದರ್ ಅಟಾಮಿಸಿಟಿ ದಟ್ ಇಸ್ 2 ಪ್ಲಸ್ ದಟ್ ಇಸ್ 8 ಇಂಟು 1 ಎಷ್ಟಾಯ್ತು? ಮಾಸ್ ತಾನೇ ಫೈಂಡ್ ಔಟ್ ಮಾಡ್ತಿರೋದು ನಾವು. ಓಕೆ, ಸಾರಿ, ಒಂದು ನಿಮಿಷ, ಇಲ್ಲಿ ತಪ್ಪಾಗಿದೆ. ಒಂದು ನಿಮಿಷ. ದಟ್ ಇಸ್ 16. ಮಾಸ್ ನಂಬರ್ ಇಸ್ 16 ಇಂಟು ದರ್ ಅಟಾಮಿಸಿಟಿ ದಟ್ ಇಸ್ ಈಕ್ವಲ್ಸ್ ಟು 18 ಬಂತಾ? ಹಾಗಾದ್ರೆ ಇಲ್ಲಿ ನೋಡಿ, ಸೇಮ್ ಡಿಫ್ರೆಂಟ್ ಮಾಸ್ ನಂಬರ್ ಬರಬೇಕು, ಬಟ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಹಾಗಾದ್ರೆ ಇಲ್ಲಿ ಮಾಸ್ ನ ಫೈಂಡ್ ಔಟ್ ಮಾಡೋಣ. ದಟ್ ಇಸ್ 1 ಡ್ಯೂಟೀರಿಯಂದು ನಾವು ಆಲ್ರೆಡಿ ನೋಡಿದಾಗೆ ಡ್ಯೂಟೀರಿಯಂದು ಏನು? ದಟ್ ಇಸ್ ಮಾಸ್ ನಂಬರ್ ಇಸ್ 2 ಇಂಟು ದೇರ್ ಅಟಾಮಿಸಿಟಿ ಎಷ್ಟು? 2 ಪ್ಲಸ್ 16 ದಟ್ ಇಸ್ ಗಿವ್ಸ್ 20. ಈಗ ಅಟಾಮಿಕ್ ನಂಬರ್ ನ ಫೈಂಡ್ ಔಟ್ ಮಾಡೋಣ. ಅಟಾಮಿಕ್ ನಂಬರ್ ಅಂದ್ರೆ ದಟ್ ಇಸ್ 1 ಇಂಟು 1 ಪ್ಲಸ್ 8 ದಟ್ ಇಸ್ ಗಿವ್ಸ್ 9. ದಟ್ ಇಸ್ 2 ಇಂಟು 1, ಸಾರಿ, ದಿಸ್ ಇಸ್ ಆಲ್ಸೋ 2 ಅಂಡ್ ದಿಸ್ ಇಸ್ 10. ಹೌ ಮೀನ್ಸ್? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಂಬರ್ ಆಫ್ ಅಟಾಮಿಕ್ ನಂಬರ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ? ದಟ್ ಇಸ್ ಅಟಾಮಿಸಿಟಿ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಹೈಡ್ರೋಜನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? 1 ಪ್ಲಸ್ ಆಕ್ಸಿಜನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 8 ಇಂಟು ದರ್ ಅಟಾಮಿಸಿಟಿ 1 ದಟ್ ಇಸ್ ಗಿವ್ಸ್ 10. ಡ್ಯೂಟೀರಿಯಂದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? ದಟ್ ಇಸ್ ಆಲ್ಸೋ 1 ಇಂಟು ದರ್ ಅಟಾಮಿಸಿಟಿ
ಪ್ಲಸ್ ಇದು ಕೂಡ 8 ಇಂಟು 1 ದಿಸ್ ಇಸ್ 10. ಪ್ರೂಫ್ ಆಯ್ತಾ? ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಸೇಮ್ ನಂಬರ್ ಆಫ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್, ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫರೆಂಟ್ ನ್ಯೂಟ್ರಾನ್ಸ್, ಸೇಮ್ ನಂಬರ್ ಆಫ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಅರ್ಥ ಆಯ್ತಾ? ಪ್ರೂಫ್ ಬಂತಾ? ಈಗ ಅದ್ರ ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ದಟ್ ಇಸ್ ಆವರೇಜ್ ಅಟಾಮಿಕ್ ಮಾಸ್. ಆವರೇಜ್ ಅಟಾಮಿಕ್ ಮಾಸ್. ಆವರೇಜ್ ಅಟಾಮಿಕ್ ಮಾಸ್ ಇಸ್ ಬೇಸ್ಡ್ ಅಪಾನ್ ಐಸೋಟೋಪ್ಸ್. ಆವರೇಜ್ ಅಟಾಮಿಕ್ ಮಾಸ್ ನಾವು ಸಿಂಪಲ್ ಆಗಿ AAM ಅಂತ ಕಾಲ್ ಮಾಡ್ತೀವಿ, ಡಿಫೈನ್ ಫಾರ್ ಐಸೋಟೋಪ್ಸ್ ಓನ್ಲಿ. ಈಗ ಯಾವುದೋ ಒಂದು ಎಲಿಮೆಂಟ್ ಇದೆ, ಅದ್ರದ್ದು ಐಸೋಟೋಪಿಕ್ ಮಾಸ್ ಇದೆ. ಈಗ ಐಸೋಟೋಪಿಕ್ ಮಾಸ್ ಅಂದ್ರೆ ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಈಗ ನೋಡಿ, ಕಾರ್ಬನ್ ಅಬ್ಸರ್ವ್ ಮಾಡ್ತಿದ್ರ, ಐಸೋಟೋಪಿಕ್ ಮಾಸ್ 12 ಇದೆ, 13 ಇದೆ, 14 ಇದೆ. ಐಸೋಟೋಪಿಕ್ ಮಾಸ್ ವೇರಿ ಆಗ್ತಿದೆ, ಬಟ್ ಅದ್ರ ಎಕ್ಸಾಕ್ಟ್ ಅಟಾಮಿಕ್ ಮಾಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ? ಅದು ಎರಡು ಕ್ರೈಟೀರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಒನ್ ಇಸ್ ಐಸೋಟೋಪಿಕ್ ಮಾಸ್, ಇನ್ನೊಂದು ಪರ್ಸೆಂಟೇಜ್ ಅಬಂಡೆನ್ಸ್ ಇನ್ ನೇಚರ್. ಎಷ್ಟು ಪರ್ಸೆಂಟೇಜ್ ಅಲ್ಲಿ ಅಬಂಡೆನ್ಸ್ ಇದೆ ಅಂತ ತಿಳ್ಕೊಂಡು ಅದ್ರ ಅಟಾಮಿಕ್ ಮಾಸಸ್ ನಾವು ಫೈಂಡ್ ಔಟ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಅಸ್ ಅನ್ ಆವರೇಜ್ ಅಟಾಮಿಕ್ ಮಾಸ್. ನೀವೆಲ್ಲ ಈಗ ಪಿರಿಯಾಡಿಕ್ ಟೇಬಲ್ ನ ಅಬ್ಸರ್ವ್ ಮಾಡಿದ್ರೆ ಹೈಡ್ರೋಜನ್ಗೆ 1.0008 ಅಂತ ಕೊಟ್ಟಿರ್ತಾನೆ. ಯಾಕೆ? ದಟ್ ಇಸ್ ಕಾಲ್ಡ್ ಅಸ್ ಅನ್ ಆವರೇಜ್ ಅಟಾಮಿಕ್ ಮಾಸ್. ಅದು ಎಕ್ಸಾಕ್ಟ್ ಅಟಾಮಿಕ್ ಮಾಸ್ ಅಲ್ಲ, ಆವರೇಜ್ ಅಟಾಮಿಕ್ ಮಾಸ್. ಆವರೇಜ್ ಅಟಾಮಿಕ್ ಮಾಸ್ ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಯಾವ ರೀತಿ ಐಸೋಟೋಪಿಕ್ ಮಾಸ್ ನು ಇಟ್ಕೋತಾರೆ, ಮತ್ತೆ ಅದ್ರ ಅಬಂಡೆನ್ಸ್ ನು ಕೂಡ ಇಟ್ಕೋತಾರೆ. ಅವೆರಡನ್ನು ಕೂಡ ಪ್ಲಸ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ? ಸಮೇಷನ್ ಮಾಡಿದ್ರೆ ಆವರೇಜ್ ಅಟಾಮಿಕ್ ಮಾಸ್ ಸಿಗುತ್ತೆ. ಅದನ್ನ ಈಗ ನಾವು ಲೆಕ್ಕ ಮಾಡಿ ನೋಡೋಣ, ಓಕೆನಾ? ಆವರೇಜ್ ಅಟಾಮಿಕ್ ಮಾಸ್. ಆವರೇಜ್ ಅಟಾಮಿಕ್ ಮಾಸ್ ನ ಫೈಂಡ್ ಔಟ್ ಮಾಡೋಕೆ ಫಾರ್ಮುಲಾ ಏನು ಅಂದ್ರೆ ನೋಡಿ, ಆವರೇಜ್ ಅಟಾಮಿಕ್ ಮಾಸ್ ದಟ್ ಇಸ್ ಸಮೇಷನ್. ಸಮೇಷನ್ ಮೀನ್ಸ್ ಪ್ಲಸ್ ಅಂತ ಅರ್ಥ. ಇದು ಸಮೇಷನ್ ಅಂದ್ರೆ ಪ್ಲಸ್ ಅಂತ ಅರ್ಥ. ಪರ್ಸೆಂಟೇಜ್ ಅಬಂಡೆನ್ಸ್ ಇಂಟು ಪರ್ಸೆಂಟೇಜ್ ಅಬಂಡೆನ್ಸ್ ಇಂಟು ಐಸೋಟೋಪಿಕ್ ಮಾಸ್. ಸಮೇಷನ್ ಅಂದ್ರೆ ಪ್ಲಸ್ ಮಾಡಬೇಕು. ಯಾವ್ದ್ರ ಪ್ಲಸ್ ಮಾಡಬೇಕು? ಈಗ 2, 3 ಇರುತ್ತೆ. ಈಗ ಉದಾಹರಣೆಗೆ ಲೆಕ್ಕ ಮಾಡಿ ನೋಡೋಣ. ಈಗ ನಿಮ್ಗೆ ಗೊತ್ತಾ, ಪರ್ಸೆಂಟೇಜ್ ಅಬಂಡೆನ್ಸ್ ಇಂಟು ಐಸೋಟೋಪಿಕ್ ಮಾಸ್ ಡಿವೈಡೆಡ್ ಬೈ 100. ಇದನ್ನ ಎಂತ ಕಾಲ್ ಮಾಡ್ತೀವಿ? ಆವರೇಜ್ ಅಟಾಮಿಕ್ ಮಾಸ್. ಈಗ ನೋಡಿ, ದಿಸ್ ಇಸ್ ಅಟಾಮಿಕ್ ಮಾಸ್, ಅಟಾಮಿಕ್ ಮಾಸ್, ಅಟಾಮಿಕ್ ಮಾಸ್. ಅದ್ರ ಪರ್ಸೆಂಟೇಜ್ ಅಬಂಡೆನ್ಸ್ ಕೂಡ ಕೊಟ್ಟಿದ್ದಾರೆ. ಈಗ ನಾವು ಅದ್ರ ಮೇಲೆ ಲೆಕ್ಕ ಮಾಡೋಣ. ಈಗ ಆವರೇಜ್ ಅಟಾಮಿಕ್ ಮಾಸ್, ಆವರೇಜ್ ಅಟಾಮಿಕ್ ಮಾಸ್ ಆಫ್ ಎಕ್ಸ್ ಕೇಳಿದರೆ ಎಕ್ಸ್ ಫೈಂಡ್ ಔಟ್ ಮಾಡೋಣ, ಓಕೆನಾ? ಈಗ ಸಮೇಷನ್ ಅಂದ್ರೆ ಪ್ಲಸ್ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಹೇಳ್ದೆ. ಯಾವಂಗೆ ಪ್ಲಸ್ ಮಾಡುವಂತದ್ದು? ಈಗ ಫಸ್ಟ್ ನೋಡಿ, ಪರ್ಸೆಂಟೇಜ್ ಅಬಂಡೆನ್ಸ್ ಎಷ್ಟು? 10%. 10 ಇಂಟು ಐಸೋಟೋಪಿಕ್ ಮಾಸ್ ಎಷ್ಟಿದೆ ಅದ್ರದ್ದು? 20 ಪ್ಲಸ್, ಈಗ ನೋಡಿ ಪರ್ಸೆಂಟೇಜ್ ಅಬಂಡೆನ್ಸ್ ಎಷ್ಟಿದೆ? ದಟ್ ಇಸ್ 20 ಇಂಟು 25 ಪ್ಲಸ್ ಪರ್ಸೆಂಟೇಜ್ ಅಬಂಡೆನ್ಸ್ 70 ಇಂಟು 30 divisible by 100. hope you can understand how to find average atomic mass. ಈಗ ನೋಡಿ, 10 into 20 that is 200 plus 20 into 25 that is gives 500, right? That is 7 3s that is 21 divisible by 100. ಈಗ ಫೈಂಡ್ ಔಟ್ ಮಾಡಿ 600 700 800 that is 28 into 100 divisible by 100. That is average atomic mass of the X element is 28. average atomic mass ನ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು. ಇಲ್ಲಿ ನೋಡಿ, ಈ ಸ್ಟಾರ್ಟಿಂಗ್ ನಂಬರ್ ಅಂಡ್ ಎಂಡಿಂಗ್ ನಂಬರ್ ಗಳ ಮಧ್ಯನೇ ಇರುತ್ತೆ. ಈ ಸ್ಲೈಸ್ ಬಿಟ್ವೀನ್ 2. ಈಗ ಎರಡೂ ನಿಮ್ಗೆ ಏನಾದ್ರು ಇದೆ ಅಂದ್ರೆ ಪರ್ಸೆಂಟೇಜ್ ಅಬಂಡೆನ್ಸ್ ಇದೆ ಅಥವಾ ಅಟಾಮಿಕ್ ಮಾಸ್ ಇದೆ ಅಂದ್ರೆ, ಐಸೋಟೋಪಿಕ್ ಮಾಸ್ ಇದೆ ಅಂದ್ರೆ, ಆ ಎರಡು ಐಸೋಟೋಪಿಕ್ ಮಾಸ್ ಗಳ ಮಧ್ಯನೇ ಇರುತ್ತೆ ನಂಬರ್. ಆ ಎರಡು ಐಸೋಟೋಪಿಕ್ ಮಾಸ್ ನ ಬಿಟ್ಟು ಅದು ಹೋಗಲ್ಲ, ಓಕೆನಾ? ಈಗ ಇಲ್ಲಿ ನೋಡಿ, ಇನ್ನೊಂದು ಎಕ್ಸಾಂಪಲ್ ಇದೆ, ದಟ್ ಇಸ್ ಕ್ಲೋರಿನ್. ಕ್ಲೋರಿನ್ ಹ್ಯಾಸ್ ಐಸೋಟೋಪಿಕ್ ಮಾಸ್ 35 and 75 ಇದೆ. ಇದ್ರ ಪರ್ಸೆಂಟೇಜ್ ಅಬಂಡೆನ್ಸ್ 75 and 25. ಇದನ್ನ ಫೈಂಡ್ ಔಟ್ ಮಾಡೋಣ. ಆವರೇಜ್ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಇಸ್ 35 into 75 plus 37 into 25, right? Divisible by 100. ಮಲ್ಟಿಪ್ಲೈ ಮಾಡ್ತೀರಾ? ದಟ್ ಇಸ್ 35 into 75 ನ ಮಾಡಿದ್ರೆ ದಟ್ ಇಸ್ 26.25 ಏನೋ ಬರುತ್ತೆ. ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ದಟ್ ಇಸ್ 35 plus 75 that is 5 5 is 25, that is 5 15 16 17, so that is 17 is 35, that is 3, yes 2625 ಬರುತ್ತೆ. 2625 plus 37 into 25 ಮಾಡಿದ್ರೆ that is 925 divisible by 100.
ಓಕೆ, ಎರಡನ್ನೂ ಪ್ಲಸ್ ಮಾಡಿದ್ರೆ ದಟ್ ಈಸ್ 3550 ಡಿವಿಸಿಬಲ್ ಬೈ 100 ಮಾಡಿದ್ರೆ ದಟ್ ಈಸ್ 35.5. ದ ಆವರೇಜ್ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಇಸ್ 35.5. ಓಕೆ, ಈಗ ಒಂದು ಕ್ವಶನ್ ಇದೆ. ದ ಬೋರಾನ್ ಹ್ಯಾಸ್ 2 isotopes. One is isotopic mass 10, another one is 11. It has percentage abundance 19% and 81%. ಈ ಒಂದು ಕ್ವಶನ್ಸ್ ನ ಹೋಮ್ವರ್ಕ್ ತಗೊಳ್ಳಿ. ಹೋಮ್ವರ್ಕ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನು ತಿಳಿಸಿ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದೇ ಕ್ವಶನ್ ಅಂತ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್, ಐಸೋಟೋಪ್ಸ್ ಅಂದ್ರೆ ಅರ್ಥ ಆಯ್ತು. ಐಸೋಟೋಪ್ಸ್ ಹ್ಯಾವಿಂಗ್ ಎ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಹ್ಯಾವಿಂಗ್ ಎ ಸೇಮ್ ಕೆಮಿಕಲ್ ಫಾರ್ಮುಲಾ ಬಟ್ ಡಿಫರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್. ಇದನ್ನ ಅಂತ ಕಾಲ್ ಮಾಡ್ತೀವಿ, ಐಸೋಟೋಪ್ಸ್ ಅಂತ ಕಾಲ್ ಮಾಡ್ತೀವಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ, ದಟ್ ಇಸ್ ಐಸೋಬಾರ್ಸ್. ಐಸೋಬಾರ್ಸ್ ಅಂದ್ರೆ ದಟ್ ಇಸ್ ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್. ಓಕೆ, ಸೇಮ್ ಮಾಸ್ ನಂಬರ್ ಇರುತ್ತೆ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್ ಇರುತ್ತೆ ಫಾರ್ ಡಿಫರೆಂಟ್ ಎಲಿಮೆಂಟ್ಸ್. ಅದು ಯಾವ ಎಲಿಮೆಂಟಿಗೆ? ಅದು ಸೇಮ್ ಎಲಿಮೆಂಟಿಗೆ, ಬಟ್ ಇದು ಡಿಫರೆಂಟ್ ಎಲಿಮೆಂಟಿಗೆ. ಇದನ್ನ ಅಸರ್ಷನ್ ರೀಸನ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ ಈ ವರ್ಷ. ತುಂಬಾ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಐಸೋಟೋಪ್ಸ್ ಇಸ್ ಡಿಫೈನ್ಡ್ ಫಾರ್ ಸೇಮ್ ಎಲಿಮೆಂಟ್ ಆರ್ ಡಿಫರೆಂಟ್ ಎಲಿಮೆಂಟ್ಸ್ ಅಂತ ಒಂದು ಕ್ವಶನ್ ಬರ್ಬೋದು. ಐಸೋಬಾರ್ಸ್ ಆರ್ ಡಿಫೈನ್ಡ್ ಫಾರ್ ಸೇಮ್ ಎಲಿಮೆಂಟ್ಸ್ ಆರ್ ಡಿಫರೆಂಟ್ ಎಲಿಮೆಂಟ್ಸ್ ಅಲ್ವಾ? ಕರೆಕ್ಟ್ ಅಲ್ವಾ? ಈ ತರ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಬಹುದು. ಯಾಕಂದ್ರೆ ಎಲ್ಲ ಈಸಿ ಕಾನ್ಸೆಪ್ಟ್ ಆಗಿರುತ್ತೆ ಅಂತ ಅವ್ರು ಎಲ್ಲಿ ಕೇಳ್ತಾರೆ ಅಂತ ಹೇಳಕ್ ಆಗಲ್ಲ. ಸೊ ದಟ್ ಇವೆಲ್ಲವನ್ನು ಕೂಡ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡಿ, ಈಗ ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್. ಸೇಮ್ ಮಾಸ್ ನಂಬರ್ ಇದ್ದು ಡಿಫರೆಂಟ್ ಅಟಾಮಿಕ್ ನಂಬರ್ ಇದ್ರೆ ಅದನ್ನ ಅಂತ ಕಾಲ್ ಮಾಡ್ತೀವಿ ವಾಟ್? ಅದನ್ನ ನಾವು ಐಸೋಬಾರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನೋಡಿ ಎಕ್ಸಾಂಪಲ್ಸ್ ನೋಡಿ, ಕಾರ್ಬನ್ ಅಂಡ್ ನೈಟ್ರೋಜನ್ಸ್. ಕಾರ್ಬನ್ ಅಂಡ್ ನೈಟ್ರೋಜನ್ ಏನು? ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ಎ ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಡಿಫರೆಂಟ್ ಇದೆ ಬಟ್ ಮಾಸ್ ನಂಬರ್ ಸೇಮ್ ಇದೆಯಾ? ಅದನ್ನ ಐಸೋಬಾರ್ಸ್. ನೋಡಿ, ಸೇಮ್ ನಂಬರ್ ಆಫ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್, ಐಸೋಬಾರ್ಸ್. ಸೇಮ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಬಟ್ ಡಿಫರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್, ಅದನ್ನ ಎಂತ ಕಾಲ್ ಮಾಡ್ತೀವಿ? ಐಸೋಬಾರ್ಸ್. ನೆಕ್ಸ್ಟ್, ಐಸೋಟೋನ್ಸ್ ಅಂದ್ರೆ ಏನು ಅಂದ್ರೆ ಸೇಮ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್, ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಲ್ಲ, ನ್ಯೂಟ್ರಾನ್ಸ್. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಇದ್ರೆ ಅದನ್ನ ಎಂತ ಕಾಲ್ ಮಾಡ್ತೀವಿ? ದಟ್ ಇಸ್ ಐಸೋಟೋನ್ಸ್. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂದ್ರೆ ಯಾವ ರೀತಿ? ಈಗ ನೋಡಿ, ನ್ಯೂಟ್ರಾನ್ಸ್ ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ? ದಟ್ ಇಸ್ 14 - 6 ಎಷ್ಟು? ದಟ್ ಇಸ್ 4 + 8 18. ದಟ್ ಇಸ್ 16 - 8. ದಿಸ್ ಇಸ್ ಆಲ್ಸೋ 8. ಓಕೆ, ದಟ್ ಇಸ್ ಕಾಲ್ಡ್ as an isotones. Isotones means what? Same number of neutrons. ಇನ್ನೊಂದ್ಸಲ ಹೇಳ್ತೀನಿ, ಐಸೋಟೋಪ್ಸ್ ಅಂದ್ರೆ ಏನು? ಐಸೋಟೋಪ್ಸ್ ಮೀನ್ಸ್ ಸೇಮ್ ಅಟಾಮಿಕ್ ನಂಬರ್, ಡಿಫರೆಂಟ್ ಮಾಸ್ ನಂಬರ್. ಐಸೋಬಾರ್ಸ್ ಅಂದ್ರೆ ಸೇಮ್ ಮಾಸ್ ನಂಬರ್, ಡಿಫರೆಂಟ್ ಅಟಾಮಿಕ್ ನಂಬರ್. ಐಸೋಟೋನ್ಸ್ ಅಂದ್ರೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದ್ರೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಸೇಮ್ ಇರಬೇಕು ಡಿಫರೆಂಟ್ ಎಲಿಮೆಂಟ್ಸ್ ಗಳಲ್ಲಿ. ಅದನ್ನೇ ಅಂತ ಕಾಲ್ ಮಾಡ್ತೀವಿ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ಈಗ ನೋಡಿ, ದಿಸ್ ಇಸ್ 10 ರೈಟ್, ಇಲ್ಲಿ 10 ಎಲೆಕ್ಟ್ರಾನ್ ಇದೆ. ದಿಸ್ ಇಸ್ ನ್ಯೂಟ್ರಲ್. ಈಗ ನಿಮ್ಗೆ ಎಲೆಕ್ಟ್ರಾನ್ ನ ಫೈಂಡ್ ಔಟ್ ಮಾಡೋದು ಗೊತ್ತಾಗಿದೆ. ದಿಸ್ ಇಸ್ ನ್ಯೂಟ್ರಲ್ ಏನಂತ ಇದೆ? ದಟ್ ಇಸ್ 10 ಎಲೆಕ್ಟ್ರಾನ್ಸ್ ಇದೆ. ಈಗ ನೋಡಿ, 9 ಎಲೆಕ್ಟ್ರಾನ್ಸ್, ಗೈನ್ ಆಫ್ 1 ಎಲೆಕ್ಟ್ರಾನ್ಸ್. 1 ಎಲೆಕ್ಟ್ರಾನ್ ನ ಗೈನ್ ಮಾಡ್ಕೊಂಡಿದೆ. ಸೊ ದಟ್ 9 + 1 ಇಟ್ ಈಸ್ ಆಲ್ಸೋ 10. 1 ನಿಮಿಷ, ಸಾರಿ, 9 + 1 ರೈಟ್. 9 + 1 10 is also 8 + 2 10. 7 + 3 10. ನೋಡಿ, 11 cations means loss of 1 electron, that is 1 10. That is 12 - 2 10. 13 - 3 10. Sorry, ಗೊತ್ತಾಯ್ತಾ? ದೀಸ್ ಆರ್ ನೋನ್ ಎಸ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ನ ಕಂಪ್ಲೀಟ್ ಡೀಟೇಲ್ ಆಗಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ದಟ್ ಇಸ್ ಕ್ಲಾಸಿಫಿಕೇಶನ್ಸ್ ಆಫ್ ಎಲಿಮೆಂಟ್ ಅಲ್ಲಿ ಓದ್ತೀವಿ. ನೆಕ್ಸ್ಟ್ ಉಳಿದಿದ್ದಂತ ಕಾನ್ಸೆಪ್ಟ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನ್ ತಪ್ಪಾಗಿದೆ ಮತ್ತೆ ಏನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ ಮಾಡಿಫೈ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಐಸೋ ಎಸ್ಟರ್ಸ್ ಆಗಿರ್ಬೋದು, ಐಸೋ ಡಯಾಪ್ಟರ್ಸ್ ಆಗಿರ್ಬೋದು, ಐಸೋಮೆರ್ಸ್ ಆಗಿರ್ಬೋದು, ಮತ್ತೆ ಅದನ್ನೆಲ್ಲ ಸಮರೈಸ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಮತ್ತೆ ಡಾಲ್ಟನ್ ಅಟಾಮಿಕ್ ಥಿಯರಿ ಆಗಿರ್ಬೋದು, ಮತ್ತೆ ಲಿಮಿಟೇಷನ್ಸ್ ಆಗಿರ್ಬೋದು, ಜೊತೆಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಲಾಸಿಫಿಕೇಶನ್ಸ್ ಆಗಿರ್ಬೋದು, ಲಿಕ್ವಿಡ್, ಗ್ಯಾಸ್ ಮತ್ತೆ ಸಾಲಿಡ್ಸ್ ಕ್ಲಾಸಿಫಿಕೇಶನ್ಸ್ ಆಗಿರ್ಬೋದು, ಮತ್ತೆ ಕೆಮಿಸ್ಟ್ರಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಸ್ವಲ್ಪ NCERT ಸ್ಟಾರ್ಟಿಂಗ್ ಅಲ್ಲಿ ಇದೆ, ಅದನ್ನ ಡಿಸ್ಕಸ್ ಮಾಡಿ ಬರೋ ಕ್ಲಾಸ್ ಅಲ್ಲಿ ಪಾರ್ಟ್ 4 ಅಲ್ಲಿ ನಾವು ಕಂಪ್ಲೀಟ್ ಮೋಲ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಮೋಲ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಕ್ವಶನ್ಸ್ ಗಳು ಬರುವಂತ ಸಾಧ್ಯತೆ ಇದೆ. ಸೊ ದಟ್
ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಬಾಯ್ ಬಾಯ್.